ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಇವರ ಮಹತ್ವಾಕಾಂಕ್ಷೆಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಕರ್ನಾಟಕ ಇತಿಹಾಸವನ್ನ ನಿರ್ಮಿಸುವುದರಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ ಇತಿಹಾಸಕಾರರನ್ನು ಕುರಿತಾದ ಸರಣಿ ಉಪನ್ಯಾಸ ಮಾಲಿಕೆಯ 36ನೇ ಉಪನ್ಯಾಸ ಕಾರ್ಯಕ್ರಮ ಇವತ್ತು. ಇಂದಿನ ಉಪನ್ಯಾಸದ ವಿಷಯ ಶಾಸನ ವ್ಯಾಕರಣದ ಅಧ್ವರ್ಯು ಡಾಕ್ಟರ್ ಎನ್ ನರಸಿಂಹಯ್ಯನವರು. ಡಾಕ್ಟರ್ ಎನ್ ನರಸಿಂಹಯ್ಯನವರು ಕನ್ನಡ ವ್ಯಾಕರಣದಲ್ಲಿನ ಅಪ್ರತಿಮ ಪಾಂಡಿತ್ಯ ಹಾಗೂ ಕನ್ನಡ ಶಾಸನಗಳಲ್ಲಿನ ವ್ಯಾಕರಣ ವಿಶ್ಲೇಷಣೆಯ ವಿಶಿಷ್ಟ ಸಂಶೋಧನೆಯ ಕಾರಣದಿಂದಾಗಿ ಶಾಸನ ವ್ಯಾಕರಣದ ಅಧ್ವರ್ಯು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ಬದುಕು, ಬರಹ, ಸಂಶೋಧನೆ, ಸಾಧನೆ ಇತ್ಯಾದಿಗಳನ್ನ ಕುರಿತಾಗಿ ವಿಸ್ತೃತವಾಗಿ ವಿಚಾರವನ್ನ ಇವತ್ತು ಮಂಡಿಸಲಿದ್ದಾರೆ ಉಪನ್ಯಾಸಕಾರರಾದಂತಹ ಶ್ರೀ ಎಸ್ ಕಾರ್ತಿಕ್ ರವರು. ಇವರ ಕಿರು ಪರಿಚಯವನ್ನ ನಾನ್ ಮಾಡ್ಕೊಡ್ತಾ ಇದ್ದೀನಿ. ಈಗ ಇವರು ಮೂಲತಃ ಬೆಂಗಳೂರಿನವರು. ಇವರು ಕೆ ಸತ್ಯನಾರಾಯಣ ಹಾಗೂ ಕೆ ಎಸ್ ಕಾಂತಮ್ಮ ದಂಪತಿಗಳ ಪುತ್ರ. ಇವರು ಜನಿಸಿದ್ದು 27ನೇ ಫೆಬ್ರವರಿ 1985ರಲ್ಲಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಿಂದ ಕನ್ನಡ ವಿಷಯದಲ್ಲಿ MA ಪದವಿಯನ್ನ 2010ರಲ್ಲಿ ಪಡೆದಿದ್ದಾರೆ. ಉತ್ತಮ ಹಾಡುಗಾರರೂ ಆಗಿರುವ ಎಸ್ ಕಾರ್ತಿಕ್ ಅವರು ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆಯನ್ನ ಪೂರೈಸಿದ್ದಾರೆ. ವಸ್ತುನಿಷ್ಠ ಸ್ವತಂತ್ರ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಇವರ ಸಂಶೋಧನಾ ವಿಷಯಗಳೆಂದ್ರೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ನಿಘಂಟು, ಜ್ಯೋತಿಷ್ಯ, ಶಾಸನ ಶಾಸ್ತ್ರ, ನಾಣ್ಯಶಾಸ್ತ್ರ, ಸಂಗೀತ, ಪುರಾತತ್ವ, ಹಸ್ತಪ್ರತಿ ಶಾಸ್ತ್ರ, ಭಾಷಾಶಾಸ್ತ್ರ, ಭಾರತೀಯ ಕಾಲಗಣನೆ ಇತ್ಯಾದಿ. ಕನ್ನಡ, ತೆಲುಗು, ಹಿಂದಿ ಮತ್ತು ಸಂಸ್ಕೃತ ಭಾಷಾ ಪರಿಣಿತಿಯನ್ನ ಹೊಂದಿರುವ ಎಸ್ ಕಾರ್ತಿಕ್ ರವರು ಅನೇಕ ಗುರುಗಳ ಮಾರ್ಗದರ್ಶನವನ್ನ ಪಡೆದುಕೊಂಡು ಅತ್ಯುತ್ತಮ ಜ್ಞಾನದ ನಿಧಿಯಾಗಿದ್ದಾರೆ. ಇವರ ಗುರುಗಳಲ್ಲಿ ಕೆಲವರನ್ನ ಹೆಸರಿಸೋದಾದ್ರೆ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರು, ಡಾಕ್ಟರ್ NS ತಾರಾನಾಥ್ ರವರು, ಡಾಕ್ಟರ್ KR ಗಣೇಶ್ ರವರು, ಡಾಕ್ಟರ್ AV ನರಸಿಂಹಮೂರ್ತಿಯವರು, ಡಾಕ್ಟರ್ ರಾ ಸತ್ಯನಾರಾಯಣ ಮುಂತಾದ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಜ್ಞಾನಾರ್ಜನೆಯನ್ನ ಗೈದಂತಹ ಎಸ್ ಕಾರ್ತಿಕ್ ಅವರು ನಿಜಕ್ಕೂ ಜ್ಞಾನದ ನಿಧಿಯೇ ಆಗಿದ್ದಾರೆ. ಇವರ ಸುಮಾರು 150 ಲೇಖನಗಳು, ಹಲವಾರು ಸಂಶೋಧನಾ ಪತ್ರಿಕೆಗಳು, ವಾರ್ಷಿಕ ಸಮ್ಮೇಳನಗಳು, ಸಂಚಿಕೆಗಳು, ಅಭಿನಂದನಾ ಗ್ರಂಥಗಳು ಹಾಗೂ ವಿವಿಧ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. ಇವರ ಪ್ರಕಟಿತ ಕೃತಿಗಳೆಂದರೆ ಪದಾರ್ಥ ಸಂಪದ, ಕೆಲವು ನಿಘಂಟುಗಳು, ಕೆಲವು ಕನ್ನಡ ನಿಘಂಟುಗಳು, ಸಮಸ್ಯೆಗಳು ಮತ್ತು ಪರಿಹಾರಗಳು, ಸಂಶೋಧನಾ ಸಂಭಾವನೆ, ಸಂಗೀತ ಶಾಸ್ತ್ರ ಗ್ರಂಥ ಚಂದ್ರಿಕೆ ಎನ್ನುವ ಪ್ರಮುಖ ಗ್ರಂಥಗಳನ್ನ ಇವರು ರಚನೆ ಮಾಡಿದ್ದಾರೆ. ಇದರಲ್ಲಿ ಪದಾರ್ಥ ಸಂಪದ ಇದು ಶಾಸನ, ನಿಘಂಟು, ಹಸ್ತಪ್ರತಿ ಸಂಬಂಧಿತವಾದ ಸಂಶೋಧನಾ ಲೇಖನಗಳನ್ನೊಳಗೊಂಡ ಕೃತಿಯಾಗಿದೆ. ಇದು ತುಮಕೂರು ವಿಶ್ವವಿದ್ಯಾನಿಲಯದಿಂದ 2011ರಲ್ಲಿ ಪ್ರಕಟಿಸಲ್ಪಟ್ಟಿದೆ. ಇನ್ನೊಂದು ಕೃತಿ ಕೆಲವು ಕನ್ನಡ ನಿಘಂಟುಗಳು, ಸಮಸ್ಯೆಗಳು, ಪರಿಹಾರಗಳು ಎಂಬುದಾಗಿದ್ದು ಇದು BM ಶ್ರೀ ಸ್ಮಾರಕ ಪ್ರತಿಷ್ಠಾನ ಬೆಂಗಳೂರಿನಿಂದ 2014ರಲ್ಲಿ ಪ್ರಕಟಿತವಾಗಿದೆ. ಸಂಶೋಧನಾ ಸಂಭಾವನೆ ಎಂಬ ಗ್ರಂಥ ಇತಿಹಾಸ, ಹಸ್ತಪ್ರತಿ, ವಿಮರ್ಶೆ, ವ್ಯಕ್ತಿ ಚಿತ್ರ ಸಂಬಂಧಿ ಬರಹಗಳನ್ನೊಳಗೊಂಡಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಿಂದ 2016ರಲ್ಲಿ ಪ್ರಕಟಿಸಲ್ಪಟ್ಟಿದೆ. ಇವರ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಯಾದಂತಹ ಸಂಗೀತ ಶಾಸ್ತ್ರ ಗ್ರಂಥ ಚಂದ್ರಿಕೆ ಭಾರತೀಯ ಸಂಗೀತದ ಶಾಸ್ತ್ರಕಾರರು ಮತ್ತು ಶಾಸ್ತ್ರ ಕೃತಿಗಳನ್ನು ಕುರಿತಾದಂತಹ ಕೃತಿಯಾಗಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರಿನಿಂದ 2018ರಲ್ಲಿ ಪ್ರಕಟಿಸಲ್ಪಟ್ಟಿದೆ. ಶ್ರೀ ಎಸ್ ಕಾರ್ತಿಕ್ ಅವರು ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಶೃಂಗೇರಿಯ ಶ್ರೀ ಶಾರದಾ ಪೀಠ, ಗುಲ್ಬರ್ಗಾ ಕೇಂದ್ರೀಯ ವಿಶ್ವವಿದ್ಯಾನಿಲಯ, BM ಶ್ರೀ ಸ್ಮಾರಕ ಪ್ರತಿಷ್ಠಾನ, ದಿ ಮಿಥಿಕ್ ಸೊಸೈಟಿ, ಕೆಳದಿ ಇತಿಹಾಸ ಮತ್ತು ಸಂಶೋಧನಾ ಕೇಂದ್ರ, ಭಾರತ ಸರ್ಕಾರದ ಪುರಾತತ್ವ ಇಲಾಖೆ, ಭಾರತ ಸರ್ಕಾರದ ಶಾಸನ ಇಲಾಖೆ, ಕುವೆಂಪು ವಿಶ್ವವಿದ್ಯಾನಿಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಪಟ್ಟಿ ದೀರ್ಘನೇ ಆಗ್ತಾ ಹೋಗುತ್ತೆ. ಈ ಎಲ್ಲ ಸಂಸ್ಥೆಗಳಲ್ಲಿ ಆಯೋಜಿತವಾದ ವಿವಿಧ ಕಾರ್ಯಾಗಾರಗಳಲ್ಲಿ, ಸಮ್ಮೇಳನಗಳಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದಾರೆ. ಪ್ರತಿಯೊಂದು ಉಪನ್ಯಾಸ ಮತ್ತು ಸಮ್ಮೇಳನಗಳಲ್ಲಿ ವಿಶೇಷವಾದಂತಹ ಅಪರೂಪವಾದಂತಹ ವಿಷಯಗಳನ್ನ ಆರಿಸಿಕೊಂಡು ಉಪನ್ಯಾಸಗಳನ್ನ ನೀಡಿರೋದು, ಸಂಪ್ರಬಂಧಗಳನ್ನ ಮಂಡಿಸಿರುವುದು ಶ್ರೀ ಎಸ್ ಕಾರ್ತಿಕ್ ರವರ ವಿಶೇಷವಾದಂತಹ ಗಮನಾರ್ಹ ಅಂಶ. ಇವರು ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯ ವತಿಯಿಂದ ನಡೆದ ಉತ್ಖನನಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಿಶಿಷ್ಟ ಸಂಶೋಧನೆ ಹಾಗೂ ಜ್ಞಾನ ಪ್ರಸರಣ ಕಾರ್ಯಗಳಿಂದ ಗಮನ ಸೆಳೆದಿರುವಂತಹ ಶ್ರೀ ಎಸ್ ಕಾರ್ತಿಕ್ ಅವರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ನೀಡುವಂತಹ ಅರಳು ಸಾಹಿತ್ಯ ದತ್ತಿ ಪ್ರಶಸ್ತಿಯು 2016ನೇ ಸಾಲಿನಲ್ಲಿ ಲಭಿಸಿದೆ.
ಹಾಗೇನೆ 2019ನೇ ಸಾಲಿನಲ್ಲಿ ಭಾರತ ಸರ್ಕಾರದಿಂದ ಕೊಡಲಾಗುವ ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ್ ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುವುದು ವಿಶೇಷವಾದಂತಹ ಅಂಶ. ಇಂತಹ ವೈವಿಧ್ಯಮಯ ವಿಚಾರ ತಜ್ಞತೆಯನ್ನ ಹೊಂದಿರುವ ಶ್ರೀ ಎಸ್ ಕಾರ್ತಿಕ್ ಅವರ ಮಂಡನೆಯ ಶಾಸನ ವ್ಯಾಕರಣದ ಅಧ್ವರ್ಯು ಶ್ರೀ ಡಾಕ್ಟರ್ ಎನ್ ನರಸಿಂಹಯ್ಯ ಇವರನ್ನು ಕುರಿತಾದ ಉಪನ್ಯಾಸವನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಹೆಮ್ಮೆಯಿಂದ ಈಗ ತಮ್ಮೆದುರು ಸಮರ್ಪಿಸುತ್ತಿದೆ. ನಮಸ್ಕಾರ. ಡಾಕ್ಟರ್ ಎನ್ ನರಸಿಂಹಯ್ಯ ನಮ್ಮ ಹಳೆಯ ತಲೆಮಾರಿನ ವಿದ್ವಾಂಸರು, ಹೊಸ ತಲೆಮಾರಿನ ಕೆಲವರು ಸಂಶೋಧಕರು ಈ ಹೆಸರನ್ನ ಕೇಳೇ ಇರ್ತಾರೆ. ಹಳೆಯ ತಲೆಮಾರಿನ ವಿದ್ವಾಂಸರು ಅಂತ ಯಾಕೆ ಹೇಳದೆ ಅಂದ್ರೆ, ಅವರ ಗ್ರಂಥಗಳು ಮತ್ತೆ ಲೇಖನಗಳನ್ನ ಅವರು ಆಮೂಲಾಗ್ರವಾಗಿ ನೋಡಿದ್ರು ಮತ್ತೆ ಅವರ ನೇರ ನಿಕಟ ಪರಿಚಯವನ್ನು ಕೂಡ ಪಡೆದಿದ್ರು. ಹೊಸ ತಲೆಮಾರಿನ ಸಂಶೋಧಕರಲ್ಲಿ ಅವರನ್ನ ನೋಡಿರೋದು ಬಹಳ ಕಡಿಮೆ. ಆದ್ರೆ ಅವರ ಬರಹಗಳನ್ನು ಕೆಲವರಾದ್ರೂ ಓದಿರಬಹುದು ಅಷ್ಟೇ. ಕನ್ನಡದಲ್ಲಿ ವಿಶೇಷವಾಗಿ ನರಸಿಂಹ ಅನ್ನೋ ಹೆಸರಿಗೂ ಶೋಧನೆಗಳಿಗೂ ವಿಶೇಷವಾದ ಸಂಬಂಧ ಇದೆ. ಯಾಕೆ ಅಂತಂದ್ರೆ ನೋಡಿ, ಕನ್ನಡಕ್ಕೆ ದುಡಿದ ಮಹನೀಯರಲ್ಲಿ ನರಸಿಂಹ ಅನ್ನೋ ಹೆಸರಿನವರು ಹೆಚ್ಚಿನವರೇ ಇದ್ದಾರೆ. ಅವರಲ್ಲಿ ಮೊದಲನೆಯವರು ಆರ್ ನರಸಿಂಹಾಚಾರ್ಯರು. ಮೈಸೂರು ಪುರಾತತ್ವ ಇಲಾಖೆಯ ಮುಖ್ಯಾಧಿಕಾರಿಗಳಾಗಿದ್ದವರು, ಕನ್ನಡಕ್ಕೆ ಕವಿಚರಿತ್ರೆ ಅನ್ನುವ ಉದ್ಗ್ರಂಥವನ್ನು ಕೊಟ್ಟವರು, ವಿಶೇಷವಾಗಿ ಶಾಸನ ತಜ್ಞರು ಎಲ್ಲವೂ. ಮತ್ತೊಬ್ಬರು ಡಿ.ಎಲ್. ನರಸಿಂಹಾಚಾರ್ಯರು, ಮತ್ತೊಬ್ಬರು ಕವಿವರ್ಯರಾದ ಪೂತಿ ನರಸಿಂಹಾಚಾರ್ಯರು. ಈ ರೀತಿಯಾಗಿ ಹಲವರು ನರಸಿಂಹಾಚಾರ್ಯರಿದ್ದಾರೆ. ಅದರಂತೆ ಆಚಾರ್ಯ ಅಂದ್ರೆ ಗುರುವು ಅನ್ನೋ ಅರ್ಥದಲ್ಲಿ ಪರಿಗಣಿಸಿದ್ರೆ ಡಾಕ್ಟರ್ ಎನ್ ನರಸಿಂಹಯ್ಯನವರು ಕೂಡ ಇದ್ದಾರೆ, ಅದೇ ಸಾಲಿಗೆ ಸೇರ್ತಾರೆ. ಡಾಕ್ಟರ್ ಎನ್ ನರಸಿಂಹಯ್ಯನವರು ಮೂಲತಃ ಇಂದಿನ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಅಗರ ಗ್ರಾಮದವರು. ಅವರ ತಂದೆಯ ಹೆಸರು ಅಗರದ ನರಸಿಂಹ ಪಂಡಿತರು, ವೈದ್ಯರು ಅವರು. ಎನ್ ನರಸಿಂಹಯ್ಯನವರ ಬಾಲ್ಯಕಾಲದ ವಿದ್ಯಾಭ್ಯಾಸ ನಮಗೆ ತಿಳಿದು ಬಂದಿಲ್ಲ. ಅವರು ಹುಟ್ಟಿದ್ದು 23 ಮೇ 1890ರಲ್ಲಿ. ಅವರು ತೀರ್ಕೊಂಡಿದ್ದು ಮೇ 20ನೇ ತಾರೀಕು 1980ನೇ ಇಸವಿಯಲ್ಲಿ. ಅವರದು 90 ವರ್ಷಗಳ ತುಂಬು ಜೀವನ. ಎನ್ ನರಸಿಂಹಯ್ಯನವರ ಒಬ್ಬ ತಮ್ಮ ಗುಂಡಾ ಪಂಡಿತರು. ಅವರು ಯಳಂದೂರಲ್ಲೇ ಇದ್ರು, ಸ್ವಗ್ರಾಮದಲ್ಲಿ, ಇಲ್ಲಿ ಅಗರದಲ್ಲಿ. ಎನ್ ನರಸಿಂಹಯ್ಯನವರ ಮತ್ತೊಬ್ಬರು ತಮ್ಮಂದಿರು ಕನ್ನಡದ ಪ್ರಸಿದ್ಧ ನಾಟಕಕಾರರಲ್ಲಿ ಒಬ್ಬರಾದ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್, ಸಂಸ ಎನ್ನುವ ಹೆಸರಿನಿಂದಲೇ ಹೆಚ್ಚು ಪರಿಚಿತರಾದವರು ಅವರು. ಈ ರೀತಿಯಾಗಿ ಎನ್ ನರಸಿಂಹಯ್ಯನವರ ಕುಟುಂಬದ ವಿವರಗಳು ತಿಳಿದು ಬರುತ್ತೆ. ಮತ್ತೂ ಹೆಚ್ಚಿನ ವಿವರಗಳು ನಮಗೆ ತಿಳಿದು ಬರಲ್ಲ. ಪ್ರಖ್ಯಾತ ವಿದ್ವಾಂಸರಾದ, ಹಿಂದೆ ನಾನು ಇದೇ ಇತಿಹಾಸ ಅಕಾಡೆಮಿಯಲ್ಲಿ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವ್ರ ಬಗ್ಗೆ, ಆ ಪ್ರಖ್ಯಾತರಾದ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವರು, ಇವರೆಲ್ಲರೂ ಇನ್ನೂ ಹಲವರು ಎನ್ ನರಸಿಂಹಯ್ಯನವರಿಗೆ ಸಂಬಂಧಿಗಳೇ ಆಗ್ಬೇಕು. ಎನ್ ನರಸಿಂಹಯ್ಯನವರು ಹಲವು ಕಡೆ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವರ ಸಹಕಾರಗಳನ್ನ ನೆನೆದಿದ್ದಾರೆ. ಡಾಕ್ಟರ್ ಎನ್ ನರಸಿಂಹಯ್ಯನವರು ಅಗರದವರು ಅಂತ ಆಗ್ಲೇನೆ ಹೇಳಿದೆ. ಇದು ಯಳಂದೂರಿನ ಅಗರ. ಇವರು ಬೃಹಚ್ಚರಣ ಅನ್ನುವ ಬ್ರಾಹ್ಮಣ ಪಂಗಡದಲ್ಲಿ
ಬ್ರಾಹ್ಮಣ ಪಂಗಡದ ಕಂಡ್ರಮಾಣಿಕ್ಯಂ ಶಾಖೆಯವರು, ಭಾರದ್ವಾಜ ಗೋತ್ರದವರು, ಮನೆ ಮಾತು ಇವ್ರದ್ದು ತಮಿಳು ಅಂತಾದ್ರೂ ವ್ಯಾಸಂಗ ಎಲ್ಲ ಕನ್ನಡವೇ. ಇವರನ್ನ ತಮಿಳು ಮನೆ ಮಾತಿನ ಕನ್ನಡಿಗರು ಅಂತ ಹೇಳಿದ್ರೆ ತಪ್ಪಲ್ಲ. ಅವ್ರಿಗೂ ತಮಿಳು ಮನೆ ಮಾತಾದ್ರೂ ಅದು ಮನೆಯಲ್ಲಿ ಮಾತ್ರ ಅಷ್ಟೇ, ಎಲ್ಲ ವ್ಯವಹಾರ, ದೇಶ ಭಾಷೆ ಎಲ್ಲಾನು ಅವರು ಕನ್ನಡವೇ. ಅದು ಕಡೆಗೆ ಅವ್ರು ಕೆಲಸ ಮಾಡಿದ್ದು ಅದೇ ಕನ್ನಡಕ್ಕಾಗಿ ಅನ್ನೋದನ್ನು ನಾವು ನೆನೀಬೇಕು ಈ ಹಿನ್ನೆಲೆಯಲ್ಲಿ. ಮತ್ತೆ ಇಲ್ಲಿ ಎನ್ ನರಸಿಂಹಯ್ಯನವರ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದ್ದ ಕಾಲ, ವಿದ್ಯಾಭ್ಯಾಸದಿಂದ ಹಿಡಿದು ಹಲವು. ಅವರ ಆರಂಭದ ವಿದ್ಯೆ ಯಾವ ತರ ನಡೀತು ಏನು ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಮತ್ತೆ ಮದ್ರಾಸ್ನಲ್ಲಿ ಅವರು 1910ರಿಂದ 25 ಸುಮಾರಿನಲ್ಲಿ BA, LT, ಸಂಸ್ಕೃತ MA ಪದವಿಗಳನ್ನ ಪಡ್ಕೊಂಡ್ರು. 1913ರಲ್ಲಿ ಮದ್ರಾಸ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ TS ವೆಂಕಣ್ಣಯ್ಯನವರು ಕೂಡ ಅಲ್ಲಿ ಹೋಗಿದ್ರು. ಮತ್ತೆ ಒಂದೇ ಕೋಣೆನಲ್ಲಿ ಇಬ್ರು ಇದ್ರು ಅಂತ ಕೂಡ ಎನ್ ನರಸಿಂಹಯ್ಯನವರೇ ನೆನಪು ಮಾಡ್ಕೊಂಡು ಹೇಳಿದ್ದಾರೆ. ಆಮೇಲೆ 1930-33ರ ಸುಮಾರಿನಲ್ಲಿ ಅವರು ವಿದ್ಯಾಲಯದ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ ವಿಭಾಗ, ಈಗ ಆಫ್ರಿಕನ್ ಅಂತ ಪದಾನು ಹೆಚ್ಚಿಗೆ ಸೇರಿದೆ, ಅಲ್ಲಿ RL ಟರ್ನರ್ ಅವರ ಮಾರ್ಗದರ್ಶನದಲ್ಲಿ PhD ಪದವಿಗಾಗಿ ವ್ಯಾಸಂಗ ಮಾಡಿ ಆ ಪದವಿಯನ್ನ ಪಡ್ಕೊಂಡ್ರು. ಅದು ಯಾವುದು PhD ಪದವಿಗೆ ಅವರು ಆರಿಸ್ಕೊಂಡ ವಿಷಯ ಅಂತಂದ್ರೆ ಪ್ರಾಚೀನ ಕನ್ನಡ ಭಾಷೆಯ ಶಾಸನಗಳ ವ್ಯಾಕರಣ ಅಂತ. ಇವತ್ತೇನಾದ್ರೂ ಎನ್ ನರಸಿಂಹಯ್ಯನವರ ಹೆಸರನ್ನ ಕೆಲವರಾದ್ರೂ ತಿಳಿದಿದ್ದಾರೆ ಅಂತಾದ್ರೆ ಅದಕ್ಕೆ ಕಾರಣ ಈ ಒಂದು ಕೃತಿ, ಗ್ರಾಮರ್ ಆಫ್ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ಸ್ ಅನ್ನುವ ಶೀರ್ಷಿಕೆಯಲ್ಲಿ ಅದು ಪ್ರಕಟವಾಯಿತು 1941ರಲ್ಲಿ. RL ಟರ್ನರ್ ಯಾರು ನಾವು ತಿಳ್ಕೋಬೇಕು. ಟರ್ನರ್ ಅವರು ಒಬ್ಬರು ದೊಡ್ಡ ಭಾಷಾ ತಜ್ಞರು. ನೇಪಾಳಿ ಭಾಷೆಯ ಬೃಹತ್ತೊಂದು ಶಬ್ದಾರ್ಥಕೋಶ ಬರೆದಿದ್ದಾರೆ. ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಡಿಕ್ಷನರಿನ್ ಬರೆದಿದ್ದಾರೆ. ಇವತ್ತು ನಮಗೆಲ್ಲ ಪ್ರಮಾಣಭೂತವಾದ ಒಂದು ನಿಘಂಟು. ಮತ್ತೆ ಹಲವಾರು ಬೇರೆ ಬೇರೆ ನಿಘಂಟುಗಳನ್ನು, ಭಾಷಾಶಾಸ್ತ್ರದ ಅನೇಕ ಲೇಖನಗಳನ್ನು, ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಅನೇಕ ಲೇಖನಗಳನ್ನು ಅವರು ಬರೆದಿದ್ದಾರೆ. ಅವುಗಳನ್ನೆಲ್ಲ ಬರೆದ ಈ ವಿದ್ವಾಂಸರ ಹತ್ರ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸರು ಕೂಡ ಅವರ ಕೈಕೆಳಗೆ, ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ವ್ಯಾಸಂಗ ಮಾಡಿ PhD ಪದವಿನ ಪಡ್ಕೊಂಡಿದ್ರು. ಈ ವಿಷಯವನ್ನ ಕನ್ನಡದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದ VC ಅವರು ಹೇಳ್ತಾರೆ. ಯಾರು ಅಂತಂದ್ರೆ ಸಿದ್ದೇಶ್ವರ ವರ್ಮ ಅಂತ ಅವರ ಹೆಸರು. ಸಿದ್ದೇಶ್ವರ ವರ್ಮರು ತುಂಬಾ ದೊಡ್ಡ ವಿದ್ವಾಂಸರು. ಅವರು ನಿಘಂಟುಗಳು, ಭಾಷಾಶಾಸ್ತ್ರ ಇತ್ಯಾದಿಗಳ ಮೇಲೆ ಬಹಳವಾದ ಬರೆದಿದ್ದಾರೆ. ಅಂತಹ ಟರ್ನರ್ ಅವರ ಮಾರ್ಗದರ್ಶನದಲ್ಲಿ ವ್ಯಾಸಂಗ ಮಾಡಿ ಕ್ರಿಟಿಕಲ್ ಸ್ಟಡೀಸ್ ಇಂದ ಫೋನೋಟಿಕ್ ಅಬ್ಸರ್ವೇಷನ್ಸ್ ಆಫ್ ಇಂಡಿಯನ್ ಗ್ರಾಮರ್ ಶ್ರೇಷ್ಠ ಗ್ರಂಥವನ್ನ ಬರೆದರು. ನೋಡಿ, ಇದೇ ಆ ಗ್ರಂಥ. ತುಂಬಾ ಅಪರೂಪದ ಗ್ರಂಥ. ನಮ್ಮ ಭಾರತೀಯ ವ್ಯಾಕರಣ ಶಾಸ್ತ್ರಕಾರರ ಹೇಗೆ ವೈಜ್ಞಾನಿಕವಾದ ತಳಹದಿಯ ಮೇಲೆ ನಮ್ಮ ವ್ಯಾಕರಣ ತತ್ವಗಳನ್ನು ರೂಪಿಸಿದ್ದಾರೆ ಅಂತ ಇವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇದೊಂದು ಅಪರೂಪದ ಉದ್ಗ್ರಂಥ. ಇದು RL ಟರ್ನರ್ ಅವರ ಮಾರ್ಗದರ್ಶನದಲ್ಲಿ ಎನ್ ನರಸಿಂಹಯ್ಯನವರು ತಮ್ಮ ವ್ಯಾಸಂಗವನ್ನ ಕೈಕೊಂಡರು. VC ಅವರು ಹೇಳೋ ಪ್ರಕಾರ ದಕ್ಷಿಣ ಭಾರತ
ದವರು ಮಾತ್ರವೇ ಶುದ್ಧವಾಗಿ ಹೇಳುವ ವೇದದ ಮಂತ್ರ ಭಾಗಗಳನ್ನು ಗದ್ಯ ಪದ್ಯಗಳನ್ನು ಓದಿ ಅವರ ಪ್ರೀತಿಗೆ ಪಾತ್ರರಾದರಂತೆ. ಅದು ಒಂದು ಬಹು ದೊಡ್ಡ ಸಂಯೋಗ ಅಂತ ವಿ.ಸಿ. ಅವರು ವರ್ಣಿಸ್ತಾರೆ. ಅದರಿಂದ ಈ ದಿ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ಸ್ ಅನ್ನುವ ಒಂದು ಶ್ರೇಷ್ಠ ಗ್ರಂಥ ಪ್ರಕಟವಾಗಲು ನೋಡಿ, ಇದೇ ಆ ಗ್ರಂಥ, ಎ ಗ್ರಾಮರ್ ಆಫ್ ದಿ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ಸ್ ಅಂತ. 1941 ಇಸವಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇದು ಪ್ರಕಟವಾಯಿತು. ಇದಾದ ಅನಂತರ ಜಿ.ಎಸ್. ಗಾಯಿ ಅವರು ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಎ.ಎನ್. ನರಸಿಂಹಯ್ಯನವರು 9ನೇ ಶತಮಾನದವರೆಗೂ ಅಧ್ಯಯನ ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ಜಿ.ಎಸ್. ಗಾಯಿ ಅವರು 9ನೇ ಶತಮಾನದಿಂದ ಮುಂದಕ್ಕೆ ದೊರಕುವ ಶಾಸನಗಳನ್ನು ಅಧ್ಯಯನ ಮಾಡಿ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಅನ್ನುವ ಮತ್ತೊಂದು ಕೃತಿಯನ್ನು ಬರೆದಿದ್ದಾರೆ. ಇದಾದ ಮೇಲೆ ಕುಶಾಲಪ್ಪ ಗೌಡರು ಬರೆದಿದ್ದಾರೆ ಒಂದು ಕೃತಿನ. ಇಂತಹ ಒಂದು 3-4 ಕೃತಿಗಳನ್ನು ಬಿಟ್ಟರೆ ಶಾಸನ ವ್ಯಾಕರಣದ ಮೇಲೆ ಬೇರೆ ಕೃತಿಗಳೇ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಬಂದಿದೆ ಈಗ ಶಾಸನಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿರೋ ವ್ಯಾಕರಣಾಂಶಗಳನ್ನ ಹೇಳೋರಿದ್ದಾರೆ, ಆದರೆ ಒಟ್ಟು ನಮಗ್ ಸಿಕ್ಕಲ್ಲ. ಆ ರೀತಿಯ ಕೃತಿಗಳು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಈ ಗಮನದಲ್ಲಿಟ್ಕೋಬೇಕು. ಇವಾಗ ಎ.ಎನ್. ನರಸಿಂಹಯ್ಯನವರ ಗ್ರಂಥಗಳನ್ನ ಮತ್ತೆ ಲೇಖನಗಳನ್ನ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೇನೆ. ಅವರ ಗ್ರಂಥಗಳು ಲೇಖನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ, ಆದರೆ ಇರುವುದು ಕೂಡ ತುಂಬಾ ಗುಣಮಟ್ಟದ್ದು ಮತ್ತೆ ಬೆಲೆಯುಳ್ಳದ್ದು ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇಲ್ಲಿ ಇವತ್ತು ಸಂಖ್ಯೆ ಅಲ್ಲ ಮುಖ್ಯ, ಅದರ ಗುಣಮಟ್ಟ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಿಂದಿನವ್ರಿಗೆ ಅದರ ಸಂಖ್ಯೆ ಮುಖ್ಯ ಆಗಿರ್ಲಿಲ್ಲ, ಬರೆದ್ರೆ ಸರಿಯಾಗಿ ಬರೀಬೇಕು, ಅದು ಗುಣಮಟ್ಟದ್ದಾಗಿರ್ಬೇಕು ಅನ್ನೋ ಮನೋಭಾವ. 100 ಗ್ರಂಥ ಬರೆದ್ರೂ ಒಂದು ಗ್ರಂಥದಕ್ಕಿರೋ ಬೆಲೆ 100 ಗ್ರಂಥಕ್ಕಿರಲ್ಲ ಕೆಲವು ಸಲ. ಕಾರಣ ಏನು ಅಂದ್ರೆ ಗುಣ ಅಷ್ಟೇ ಅಲ್ಲಿ ನಾವು ನೋಡ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಒತ್ತಿ. ಈಗ ಒಂದೊಂದೇ ಗ್ರಂಥಗಳನ್ನ ನಾನು ಸಂಕ್ಷಿಪ್ತವಾಗಿ ಪರಿಚಯಿಸ್ತಾ ಬರ್ತೇನೆ. ಅವರ ಮೊದಲನೆಯ ಗ್ರಂಥ ಪುರಾಣ ಪರಿಚಯ ಎನ್ನುವ ಒಂದು ಪುಟ್ಟ ಕೃತಿಯಿಂದ ತಿಳಿದು ಬರುತ್ತೆ. 1935ರಲ್ಲಿ ಇದು ಬಂದ ಹಾಗೆ ತಿಳಿಯುತ್ತೆ. ಇದು ಪರಿಶೀಲನೆಗೆ ಎಷ್ಟೇ ಪ್ರಯತ್ನ ಪಟ್ಟರು ನನಗೂ ಲಭ್ಯ ಆಗಿಲ್ಲ, ಆದ್ರೆ ಇದು ಬಲುಮಟ್ಟಿಗೆ ಅವರ ಮೊದಲನೆಯ ಕೃತಿ ಅಂತ ಕಾಣುತ್ತೆ. 1935ರಲ್ಲಿ ಬಂದಿರೋದು ಪುರಾಣ ಪರಿಚಯ ಅಂತ ಈ ಕೃತಿಯ ಹೆಸರು. ಎರಡನೆಯ ಕೃತಿ ಕನ್ನಡ ಪ್ರಥಮ ವ್ಯಾಕರಣ. ವಿದ್ಯಾಭ್ಯಾಸ ಇಲಾಖೆ, ಆಗಿನ ಮೈಸೂರು ಸರ್ಕಾರದ ವಿದ್ಯಾಭ್ಯಾಸ ಇಲಾಖೆ ಸರಳವಾದ ಒಂದು ವ್ಯಾಕರಣಗಳನ್ನ ಮತ್ತೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ, ಇದು ವಿದ್ಯಾರ್ಥಿಗಳು ಅಂತ ಹೇಳಿದ್ರು ಎಲ್ಲರಿಗೂ ಉಪಯೋಗ ಒಂದು ವ್ಯಾಕರಣ ಗ್ರಂಥಗಳನ್ನ ಬರೆಸೋದಕ್ಕೆ ಉದ್ದೇಶಿಸಿತು. ಅದರಲ್ಲಿ 3 ಪ್ರಮುಖವಾಗಿ ಬರಬೇಕಾಗಿದ್ದು. ಮೊದಲನೇದು ಕನ್ನಡ ಪ್ರಥಮ ವ್ಯಾಕರಣ, ಡಾಕ್ಟರ್ ಎ.ಎನ್. ನರಸಿಂಹಯ್ಯನವರು ಅದನ್ನು ಬರೆದಿದ್ದು. ಎರಡನೆಯದು ಅತ್ಯಂತ ಪ್ರಸಿದ್ಧವಾದ ತೀನಂ ಶ್ರೀ ಅವರ ಕನ್ನಡ ಮಧ್ಯಮ ವ್ಯಾಕರಣ. 3 ಪ್ರೌಢ ವ್ಯಾಕರಣ ಅಂತ ಬರಬೇಕಿತ್ತಂತೆ. ಯಾವ ಕಾರಣದಿಂದನೋ ಏನೋ ಅದು ಬಂದಿಲ್ಲ ಅಂತ ತಿಳಿದು ಬರುತ್ತೆ. ಬಟ್ ಅದೇ ಹೆಸರಿನ ಬೇರೆ ಕೃತಿಗಳಿದೆ, ಆದ್ರೆ ಈ ಮಾಲೆಯಲ್ಲಿ ಮಾತ್ರ ಆ 3 ಬರಬೇಕಿತ್ತು. 3ರಲ್ಲಿ ಮೊದಲ 2 ಮಾತ್ರ ಬಂತು. ಕನ್ನಡ ವ್ಯಾಕರಣವನ್ನು ಆರಂಭದಲ್ಲೇ ಕಲಿಯುವುದಕ್ಕಾಗಿ, ಅಂದರೆ ಆರಂಭದ ಹಂತದಲ್ಲೇ ಯಾವ ರೀತಿ ಕಲಿಬೇಕು ವ್ಯಾಕರಣನ, ಮತ್ತೆ ಆ ರೀತಿ ಕಲಿಯುವವರಿಗೆ ಒಂದು ಕೈಪಿಡಿಯ ಮಾದರಿಯಲ್ಲಿ ಅತ್ಯಾಕರ್ಷಕವಾಗಿ ರಚನೆಯಾಗಿದೆ. 1938ರಲ್ಲಿ ಇದು ಮೊದಲ ಬಾರಿ ಪ್ರಕಟವಾದ ಮೇಲೆ ಮಧ್ಯ ಎಷ್ಟು ಸಲ ಬಂತೋ ಗೊತ್ತಿಲ್ಲ. 1955ರಲ್ಲಿ ಇದು ಮರುಮುದ್ರಣ ಆದಾಗ ತಿಳಿದು ಬರುತ್ತೆ. ಅದಾದ ಮೇಲೆ ಎಷ್ಟು ಸಲ ಬಂತೋ ಏನೋ ಗೊತ್ತಿಲ್ಲ. ಈಚೆಗಂತೂ ಇದು ಪ್ರತಿನೇ ದುರ್ಲಭವಾಗಿತ್ತು. ಎಲ್ಲೋ ನಾನೊಂದು ಗ್ರಂಥ ಭಂಡಾರದಲ್ಲ ಪ್ರತಿನ ಸಂಪಾದಿಸಿದಾಗ ಕನ್ನಡದ ಖ್ಯಾತ ವಿದ್ವಾಂಸರು
ಶ್ರೇಷ್ಠ ವ್ಯಾಕರಣ ತಜ್ಞರು ಆದ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು ಅದನ್ನ ಸ್ವಲ್ಪ ಮಟ್ಟಿಗೆ ಪರಿಷ್ಕರಿಸಿ ಪ್ರಕಟವಾಗೋ ಹಾಗೆ ಮಾಡಿದ್ರು. ವಸಂತ ಪ್ರಕಾಶನ, ಬೆಂಗಳೂರಿನ ವಸಂತ ಪ್ರಕಾಶನದಿಂದ 2008ರಲ್ಲಿ ಇದು ಡಾಕ್ಟರ್ ಶಾಸ್ತ್ರಿಗಳು ಪರಿಷ್ಕರಿಸಿ ಮರುಮುದ್ರಣ ಆಗಿದೆ. ಇದೇ ಆ ಗ್ರಂಥ. ಆರಂಭದಲ್ಲಿ ಎಷ್ಟು ಸೊಗಸಾಗಿ ಸರಳವಾಗಿ ಮಕ್ಕಳ ಮನಸ್ಸಿಗೆ ಮುಟ್ಟುವಂತೆ ಹೇಳಿದೆ, ತುಂಬಾ ಆಕರ್ಷಕವಾಗಿದೆ. ಈಗ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಸಹಜವಾಗಿ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಯಾವತ್ತಿದ್ರೂ ಕೆಲವೊಂದು ಸಲ ವ್ಯಾಕರಣ ಎನ್ನುವುದು ಬಗೆಹರಿಯದ ಗೊಂದಲ ಕೆಲವೊಂದು ವಿಷಯಗಳಲ್ಲಿ. ಅಂತಹ ಇದರಲ್ಲಿ ತುಂಬಾ ಅತ್ಯಾಕರ್ಷಕವಾಗಿ ಬರೀಬೇಕು ಅಂದ್ರೇನೆ ಕಷ್ಟ. ಮತ್ತೆ ವ್ಯಾಕರಣದಂತಹ ಶುಷ್ಕ ವಿಷಯವನ್ನು ಆಕರ್ಷಕವಾಗಿ ಬರೆಯೋದಿದೆಯಲ್ಲ, ಅದಿದ್ದು ಕಷ್ಟ. ಅದನ್ನ ಡಾಕ್ಟರ್ ಎ.ಎನ್. ನರಸಿಂಹಯ್ಯನವರು ಸಾಧಿಸಿದ್ದಾರೆ ಈ ಗ್ರಂಥದಲ್ಲಿ. ಉದಾಹರಣೆಗೆ ನೋಡಿ, ಇವಾಗ ಕೊಟ್ಟಿದ್ದಾರೆ ಇದರ ಸ್ವರೂಪ ಅಂದ್ರೆ ನೋಡಿ, ಓದ್ತೀನಿ. ಮೊದಲನೇದಾಗಿ ಇದನ್ನ ಪಾಠ 1, ಪಾಠ 2 ಅಂತೆಲ್ಲ ವಿಭಾಗ ಮಾಡ್ಕೊಂಡಿದ್ದಾರೆ. ಮಾಡಿ ಪಾಠ 1ರಲ್ಲಿ ವಾಕ್ಯ, ಪದ, ಶೀರ್ಷಿಕೆ. ಕೋಗಿಲೆ ಕೂಗುತ್ತದೆ, ಗಿಳಿ ಹಣ್ಣನ್ನು ತಿನ್ನುತ್ತದೆ, ಕಪ್ಪೆ ಅರಚುತ್ತದೆ, ಹಸು ಮೇಯುತ್ತದೆ, ನಾಯಿ ಓಡುತ್ತದೆ. ಇದನ್ನ ಉದಾಹರಣೆಗಳ ಕೊಟ್ಟು ಮೇಲೆ ಕೆಲವು ಕಡೆ 2 ಮಾತುಗಳು, ಕೆಲವು ಕಡೆ 3 ಮಾತುಗಳು ಇವೆ. ಕೋಗಿಲೆ ಎಂದು ಮಾತ್ರ ಹೇಳಿಬಿಟ್ಟರೆ ಅಭಿಪ್ರಾಯ ಪೂರ್ತಿಯಾಗುವುದಿಲ್ಲ. ಕೂಗುತ್ತದೆ ಎಂದಿಷ್ಟೇ ಹೇಳಿದರೂ ಯಾವುದು ಎಂದು ಕೇಳಬೇಕಾಗುತ್ತದೆ. ಅರ್ಥವು ಪೂರ್ತಿಯಾಗಿ ನಮಗೆ ತಿಳಿಯಬೇಕಾದರೆ 2 ಪದಗಳಾದರೂ ಇರಬೇಕು. ಕೋಗಿಲೆ ಕೂಗುತ್ತದೆ, ಇಲ್ಲಿ 2 ಪದಗಳು ಸೇರಿ ಪೂರ್ಣವಾದ ಅರ್ಥವನ್ನು ತಿಳಿಸುತ್ತವೆ. ಸಿಕ್ಕಿದ ಹಾಗೆ 2 ಪದಗಳನ್ನು ಸೇರಿಸಿದರೆ ಸಿಡಿಲು ಮನೆ ಎಂದರೆ ಅಭಿಪ್ರಾಯ ಪೂರ್ತಿಯಾಗುವುದಿಲ್ಲ. ಅಭಿಪ್ರಾಯ ಪೂರ್ತಿಯಾಗುವಂತೆ ಪದಗಳನ್ನು ಜೋಡಿಸಬೇಕು. ಅರ್ಥವನ್ನು ಪೂರ್ಣವಾಗುವಂತೆ ಜೋಡಿಸಿದ ಪದಗಳ ಗುಂಪಿಗೆ ವಾಕ್ಯ ಎಂದು ಹೆಸರು. ಈ ರೀತಿ ಸರಳವಾಗಿ ಚಿಕ್ಕವ್ರಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಅರ್ಥ ಆಗೋ ತರ ಇದನ್ನ ನಿರೂಪಿಸಿದ್ರು. ನಿರೂಪಿಸಿದ ಮೇಲೆ ಅಭ್ಯಾಸ ಅಂತ ಕೊಟ್ರು. ಮಾತುಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ಬರೆಯಿರಿ. ಹಾರುತ್ತವೆ, ಹುಲ್ಲನ್ನು, ಅಳುತ್ತವೆ, ಮಗು, ಸಿಂಹ, ದುಂಬಿಗಳು, ಎಲೆಗಳು, ಗಾಳಿ, ಬೆಳೆಯುವು. ಈ ರೀತಿ ಸರಳವಾದ ವಾಕ್ಯಗಳನ್ನ ಕೊಟ್ರು. ಇದರಿಂದ ಮಕ್ಕಳ ಮನಸ್ಸನ್ನ ಎಷ್ಟು ಸಹಜವಾಗಿ ಆಕರ್ಷಿಸಲು ಸಾಧ್ಯವಾಗುತ್ತದೆ ರೀತಿ ಆಕರ್ಷಿಸುವಂತೆ ಇದೆ ಇದು. ಮತ್ತೆ ಇದರಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿದೆ ಅಂತಂದ್ರೆ 3 ಭಾಗಗಳಿದೆ. ಇದು 3 ಭಾಗಗಳಲ್ಲೂ ಹಲವಾರು ಅಧ್ಯಾಯಗಳಿದೆ ಇದರಲ್ಲಿ. ಈ ರೀತಿ ಕೊಟ್ಟಾಗ ಹೇಳದ್ನಲ್ಲ, ನಾಮ ವಿಶೇಷಣಗಳು, ಕ್ರಿಯಾಪದ ಎಲ್ಲದಕ್ಕೂ ಸರಳವಾಗಿ ಅವರು ಅರ್ಥವನ್ನ ಹೇಳಿ ಅನಂತರ ಅಭ್ಯಾಸಕ್ಕೆ ಕೊಟ್ಟು ಎಲ್ಲ ಮಾಡ್ತಾರೆ. ಅಭ್ಯಾಸಕ್ಕೆ ಪೂರಕವಾಗಿ ಏನೇನ್ ಬೇಕು ಅಂತ. ಈ ರೀತಿಯಾಗಿ ಈ ಕೃತಿ ಮರುಮುದ್ರಣವಾಗಿರೋದು ತುಂಬಾ ಔಚಿತ್ಯಪೂರ್ಣವಾಗಿದೆ. ವ್ಯಾಕರಣವನ್ನ ಆರಂಭದ ಹಂತದಲ್ಲೇ ಕಲಿಬೇಕು ಅಂತಿರೋರಿಗೆ ಇದು ಖಂಡಿತವಾಗಿಯೂ ಒಂದು ಮಿತ್ರ ನಮಗೆ. ಅದನ್ನ ಗಮನಿಸಬೇಕು. ಕನ್ನಡ ಪ್ರಥಮ ವ್ಯಾಕರಣ ಇದರ ಅವರ ಸ್ವತಂತ್ರ ಗ್ರಂಥಗಳಲ್ಲಿ ಅವರಿಗೆ ಹೆಚ್ಚು ಪ್ರಸಿದ್ಧರಾದದ್ದು ಈ ಗ್ರಂಥ, ಎ ಗ್ರಾಮರ್ ಆಫ್ ದಿ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ಸ್ ಅಂತ. ಇದು ಈ ಕೃತಿ 1933ರ ಸುಮಾರಿನಲ್ಲಿ ರಚನೆಯಾಗಿ PhD ಪಡ್ಕೊಂಡಿದ್ದಾದ್ರೂ ಇದು ಪ್ರಕಟವಾದದ್ದು 1941ನೇ ಇಸ್ವಿನಲ್ಲಿ. ಇದರಲ್ಲಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಆಗಿನ ಎಷ್ಟು ಸಾಧ್ಯನೋ ಎಷ್ಟು ಸಿಕ್ಕುತ್ತೋ ಅಷ್ಟು ಸಾಮಗ್ರಿನೂ ಬಳಸಿದ್ದಾರೆ. ಫ್ರೆಂಚ್, ಪೋರ್ಚುಗೀಸ್ ಭಾಷೆ ಬಿಡದೆ ನೋಡಿದ್ದಾರೆ. ಇವತ್ತದನ್ನ ಯಾರು ಅಷ್ಟ ಗಮನಿಸಕ್ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಗಮನಿಸಿದ್ದಾರೆ. ನಿಘಂಟುಗಳು, ವಿದ್ವತ್ ಪತ್ರಿಕೆಗಳು, ಆಗ ಏನೇನ್ ಪ್ರಕಟವಾಗಿತ್ತು ಅಷ್ಟನ್ನು ಆಮೂಲಾಗ್ರವಾಗಿ ನೋಡಿರೋದಲ್ದಿರಾ ಅವರು ದ್ರಾವಿಡ ಭಾಷೆಗಳು, ಬೇರೆ ಬೇರೆ ದ್ರಾವಿಡ ಭಾಷೆಗಳು, ತೆಲುಗು, ತಮಿಳು, ಮಲಯಾಳ, ತುಳು ಕೂಡ ತೌಲನಿಕವಾಗಿ ಅಧ್ಯಯನ ಮಾಡಿದ್ದಾರೆ. ಅಷ್ಟೇ ಅಲ್ದಿರ ಸಂಸ್ಕೃತ, ಪ್ರಾಕೃತ, ಸ್ವೀಕೃತ ಶಬ್ದಗಳು ಇವುಗಳನ್ನೂ ಕೂಡ ಅವರು ಲೋನ್ ವರ್ಡ್ಸ್
ಜೊತೆಯಲ್ಲಿಟ್ಕೊಂಡು ಅಧ್ಯಯನ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂತಂದ್ರೆ ತೀರ್ಮಾನಗಳು ಎಷ್ಟೋ ಬಾರಿ ಒಂದೆರಡು ಕಡೆ ಸಂದಿಗ್ಧ ಅಂತ ಹೇಳಲೇಬೇಕಾಗುತ್ತೆ. ಅದು ಎಲ್ಲ ವ್ಯಾಕರಣಗಳಲ್ಲೂ ಸಹಜವಾಗಿದೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ನಡೆದಿದೆ. ಒಂದು ಗಟ್ಟಿಮುಟ್ಟಾದ ತಳಹದಿ ಬೀಳೋ ತರ ಆಗಿದೆ ಈ ವ್ಯಾಕರಣ ರಚನೆಯಿಂದ. ಅಲ್ಲಿ ಒಟ್ಟು ವ್ಯಂಜನಗಳು, ವ್ಯಂಜನ ಗುಚ್ಛಗಳು, ವ್ಯಾಕರಣ ಇವು ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಶಾಸನ ಪಠ್ಯಗಳು, ಪದಾನುಕ್ರಮಣಿ, ಪರಿಶಿಷ್ಟಗಳು ಈ ರೀತಿ ಬಂದಿದೆ. ಶಾಸನಗಳ ಮೂಲಪಾಠ ಬಂದಿದೆ. ಈ ರೀತಿಯಾಗಿ ವಿಭಾಗ ಒಂದು ಮಾಡ್ಕೊಂಡಿದ್ದಾರೆ. ಮೊದಲ ವಿಭಾಗದಲ್ಲಿ ಹಿಸ್ಟ್ರಿ ಆಫ್ ಪಿ ಅಂದ್ರೆ ಪಕಾರದ ಇತಿಹಾಸ. ಕನ್ನಡದಲ್ಲಿ ಮೊದಲು ಪಕಾರ ಇತ್ತಲ್ಲ, 12ನೇ ಶತಮಾನದ ಸುಮಾರಿಗೆ ಆ ಪಕಾರ ಎಲ್ಲ ಹಕಾರಕ್ಕೆ ತಿರುಗಕ್ಕೆ ಆರಂಭ ಆಯಿತು. ಅದರ ಬಗ್ಗೆ ಮತ್ತೆ ಶಕಟರೇಫದ ಚರಿತ್ರೆ, ಈ ರೀತಿಯಾಗಿ ಹಲವು ಇದನ್ನ ಮಾಡಿದ್ದಾರೆ ವಿಭಾಗಗಳನ್ನ. ಆಮೇಲೆ ಎರಡನೇ ಭಾಗದಲ್ಲಿ ನೌನ್ಸು, ಅಬ್ಜೆಕ್ಟಿವ್ಸು, ಪ್ರನೌನ್ಸು, ನ್ಯೂಮರಲ್ಸು, ಡಿಸ್ಕ್ರಿಪ್ಟಿವ್ ನೌನ್ಸು, ಕಂಪೋಸಿಷನ್ಸು, ವರ್ಬ್ಸ್, ಅಡ್ವರ್ಬ್ಸ್, ವರ್ಡ್ ಆರ್ಡರ್ ಈ ರೀತಿ ಎಲ್ಲ ಮಾಡಿ ಮತ್ತೆ ಟೆಕ್ಸ್ಟ್ ಆಫ್ ದಿ ಇನ್ಸ್ಕ್ರಿಪ್ಷನ್ಸ್ ಅಂತ ಕೊಟ್ಟು ಮತ್ತೆ ವಿಸ್ತಾರವಾದ ಬಿಬ್ಲಿಯೋಗ್ರಫಿ ಅಂದ್ರೆ ಆಕರ ಗ್ರಂಥ ಸೂಚಿಯನ್ನು ಕೊಡ್ತಾರೆ. ಈ ಕೃತಿ ಪ್ರಪಂಚದಲ್ಲಿ ಎಷ್ಟೋ ಘಟಾನುಘಟಿ ವಿದ್ವಾಂಸರ ಗಮನವನ್ನು ಕೂಡ ಇದು ಸೆಳೆದಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಪ್ರಪಂಚ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞರಾದ ಟಿ ಬರೋ ಅವರು ಮತ್ತೆ ಎಮಿನೋ ಅವರು ಸೇರಿ ಬರೆದಿರುವಂತಹ ದ್ರವಿಡಿಯನ್ ಎಟಿಮಲಾಜಿಕಲ್ ಡಿಕ್ಷನರಿ ಪ್ರಸಿದ್ಧವಾದ್ದು. ಅಂತಹ ಬರೋ ಅವರು ಇದರ ಬಗೆಗೆ ಒಂದು ಇದನ್ನ ಬರೆದಿದ್ದಾರೆ, ಏನು ವಿಮರ್ಶೆ, 43ನೇ ಇಸ್ವಿನಲ್ಲಿ. ಇದೇ ಆ ವಿಮರ್ಶೆ ಲೇಖನ ಪುಟ್ಟದಾಗಿರಬಹುದು ವಿಮರ್ಶಾ ಲೇಖನ, ಆದ್ರೆ ತುಂಬಾ ಚೆನ್ನಾಗಿದೆ ಇದು ಸಂಕ್ಷಿಪ್ತವಾಗಾದ್ರೂ. ಈ ತೆರನಾದ ಕೆಲಸ ನಡೀಬೇಕಿತ್ತು ಅಂತ ಹೇಳಿ ಇನ್ನ ಸ್ವಲ್ಪ ಇದನ್ನ ರಿವೈಸ್ ಮಾಡೇ ಪಬ್ಲಿಷ್ ಮಾಡಬೇಕಿತ್ತು ಅಂತ ಒಂದಕ್ಕೆ ಸ್ವಲ್ಪ ಕಟುವಾಗೇ ಹೇಳಿದ್ದಾರೆ. ಇನ್ನೊಂಚೂರು ಅಬ್ರಿಡ್ಜೆಡ್ ಮಾಡಿ ಅಂದ್ರೆ ಅಡಕ ಮಾಡಿ ಸ್ವಲ್ಪ ಪರಿಷ್ಕರಿಸ್ಕೊಡ್ಬೇಕಿತ್ತು ಅಂತ ಬರೋ ಅವರು ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ. ಆಮೇಲೆ ಮತ್ತೊಬ್ರು ಆಲ್ಫ್ರೆಡ್ ಮಾಸ್ಟರ್ ಅಂತ ಅವರು ಕೂಡ ಇದೇ ರೀತಿಯಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನು ತೋರಿಸಿ ವಿಮರ್ಶೆ ಮಾಡಿದ್ದಾರೆ ಮತ್ತೊಬ್ರು. ಇದು ಆ ವಿಮರ್ಶೆಯ ಲೇಖನ. ನಮ್ಮ ಭಾರತದವರೇ ಆದ CR ಶಂಕರನ್ ಅನ್ನುವ ವಿದ್ವಾಂಸರು ಕೂಡ ಇದರ ಬಗ್ಗೆ ಮಿಕ್ಕಿಬ್ಬರಿಗಿಂತ ವಿಸ್ತಾರವಾಗಿ ಲೇಖನ ಬರೆದಿದ್ದಾರೆ. ವಿಸ್ತಾರವಾಗಿ ಲೇಖನ ಬರೆದು ಹಲವಾರು ಕುಂದುಕೊರತೆಗಳು ಅಂತ ಅವ್ರು ತೋರಿಸಿದ್ದಾರೆ. ಇದರಲ್ಲಿ ಕೆಲವು ಸಿಕ್ಕ ಸಾಮಗ್ರಿಯ ಆಧಾರದಿಂದ ಬರೆದಿದ್ದಾದ್ರಿಂದ ಕೆಲವನ್ನ ಪೂರ್ಣವಾಗಿ ಕುಂದುಕೊರತೆ ಅಂತ ನಾವು ಎಣಿಸಕ್ಕಾಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟ ಮಾಡಿದ್ದಾರೆ. CR ಶಂಕರನ್ ಅವರ ಈ ವಿಮರ್ಶಾ ಲೇಖನ ಕೂಡ ಅತ್ಯಂತ ವಿಸ್ತೃತವಾಗಿದೆ, ತುಂಬಾ ಸೊಗಸಾಗಿದೆ. ಮತ್ತೊಬ್ಬರು ಕನ್ನಡದ ಶ್ರೇಷ್ಠ ಸಾಹಿತಿಗಳು ಮತ್ತೆ ವಿದ್ವಾಂಸರು ಆದ VC ಅವರು ಕೂಡ ಅದು ಬಂದು ಹೊಸದರಲ್ಲೇನೆ ಮದ್ರಾಸಿನಿಂದ ಹೊರಡುತ್ತಿದ್ದ ಹಿಂದೂ ಪತ್ರಿಕೆಯಲ್ಲಿ ಇದನ್ನು ವಿಮರ್ಶೆ ಮಾಡಿದ್ದಾರೆ. ಆ ಲೇಖನ ಕನ್ನಡದಲ್ಲೂ ಇದೆ, ಅವ್ರದ್ದು ಇಂಗ್ಲಿಷ್ನಲ್ಲೂ ಇದೆ. ಇದು ಅವರ ಕನ್ನಡದ ಲೇಖನ ಆಯ್ತೆ. ಇದರಲ್ಲಿ ಸಾಹಿತ್ಯ ಲೋಕನ ಅನ್ನುವ ಈ ಕೃತಿಯಲ್ಲಿ ಅದು ಪ್ರಕಟವಾಗಿದೆ. ಇವರು ಕೂಡ ಅದನ್ನ ತುಂಬಾ ವಿಸ್ತಾರವಾಗಿ ವಿಮರ್ಶೆ ಮಾಡಿದ್ದಾರೆ. ಅದು ಏನೇ ಇರಲಿ, ಈ ವಿಮರ್ಶೆಗಳನ್ನೆಲ್ಲ ನಾವು ಬಳಸ್ಕೊಂಡು ಇವಾಗ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದೆ ಇವತ್ತು. ಯಾಕೆಂದ್ರೆ ಇಡೀ ಭಾರತೀಯ ಭಾಷೆಗಳಲ್ಲೇನೆ ಬಲುಮಟ್ಟಿಗೆ ಇದೇ ಮೊತ್ತ ಮೊದಲ ಶಾಸನ ವ್ಯಾಕರಣ ಅನ್ನುವ ಅಭಿಪ್ರಾಯವನ್ನು ಕೂಡ ಕೆಲವರು ವಿದ್ವಾಂಸರು ವ್ಯಕ್ತಪಡಿಸಿರೋದನ್ನ ಇಲ್ಲಿ ನಾನು ಒತ್ತಿ ಹೇಳಬೇಕಾಗಿದೆ. ಇದರ ಅನಂತರ ಬಂದಿದ್ದು GS ಗಾಯಿ ಅವರ ಕೃತಿ. GS ಗಾಯಿ ಅವರ ಕೃತಿ ಆದ್ಮೇಲೆ ಕುಶಾಲಪ್ಪ ಗೌಡ್ರದ್ದು ಬಂದಿದೆ. ಆಮೇಲೆ ತೆಲುಗಿನ ಶಾಸನಗಳ ಬಗೆಗೆ, ತೆಲುಗು ಶಾಸನಗಳ ಬಗೆಗೆ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ತೆಲುಗು ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಓಲ್ಡ್ ತೆಲುಗು ಅಂತ ಕೋರಾಡ ಮಹದೇವ ಶಾಸ್ತ್ರಿಗಳದು ಒಂದು PhD ನಿಬಂಧ ಉಂಟು. 1960 ಇದಕ್ಕೆ ಸುನೀತಿ ಕುಮಾರ್ ಚಟರ್ಜಿ ಅವರು ಮುನ್ನುಡಿ ಬರೆದುಕೊಟ್ಟಿದ್ದಾರೆ. ಪ್ರಪಂಚ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞರಾದ ಸುನೀತಿ ಕುಮಾರ್ ಚಟರ್ಜಿ ಅವರು ತಮ್ಮ ಮುನ್ನುಡಿನಲ್ಲಿ ಏನ್ ಬರೀತಾರೆ ಗೊತ್ತೇ? ಈ ಯಾರದು ಕೋರಾಡ ಮಹದೇವ ಶಾಸ್ತ್ರಿ ಅವರ ನಿಬಂಧದ ಬಗ್ಗೆ ಹೇಳ್ತಾ ಪೂರಕವಾಗಿ, ದೇರ್ ಆರ್ ಟು ವೆರಿ ಫೈನ್ ಸ್ಟಡೀಸ್ ಆಫ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಡಿಸ್ಕಸ್ಡ್
with regard to their linguistic developments, one on old Kannada and the other one middle Kannada ಅಂತ ಹೇಳ್ತಾರೆ. ಇದು ಹೆಸರು ನೇರವಾಗಿ ಹೇಳದೇ ಇದ್ರು ಯಾವುದೇ ಅನುಮಾನಗಳು ಇಲ್ದಿರ ಇದು ಎನ್ ನರಸಿಂಹಯ್ಯನವ್ರದ್ದು ಮತ್ತೆ GS ಗಾಯಿ ಅವರ ಈ ಶಾಸನ ವ್ಯಾಕರಣಗಳನ್ನೇ ಕುರಿತಾದ ಮಾತು ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅಂದರೆ ಭಾರತದಲ್ಲಿ ಇದು ಎಷ್ಟರ ಮಟ್ಟಿಗೆ ಪ್ರಚಾರ ಆಗಿತ್ತು ಅಂದ್ರೆ ವಿದೇಶಿಯ ವಿದ್ವಾಂಸರು ಕೂಡ ಇದರ ಮೇಲೆ ವಿಮರ್ಶೆಗಳನ್ನು ಬರೆದಿರೋದು ನೋಡಿದಾಗ ಹೆಮ್ಮೆ ಉಂಟಾಗುತ್ತೆ. ಎನ್ ನರಸಿಂಹಯ್ಯನವರು ಇಂಗ್ಲಿಷ್ನಲ್ಲಿ ಬರೆದಿರೋದು ಹೆಚ್ಚಿಗಿಲ್ಲ, 3 ಲೇಖನ ಅಷ್ಟೇ ನಮ್ಮ ಗಮನಕ್ಕೆ ಬಂದಿರೋದು. ಅದರಲ್ಲಿ ಒಂದು ಶಕಟರೇಫದ ಚರಿತ್ರೆ, ಹಿಸ್ಟರಿ ಆಫ್ ಶಕಟರೇಫ ಇನ್ ಕನ್ನಡ ಅಂತ, ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್, 8th ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ 1935ರಲ್ಲಿ ಮೈಸೂರಿನಲ್ಲಿ ನಡೆಯಿತು. ಅದರಲ್ಲಿ ಎನ್ ನರಸಿಂಹಯ್ಯನವರ ಈ ಲೇಖನ ಪ್ರಕಟವಾಗಿದೆ. ಅದರಲ್ಲಿ ಅವರು ಶಕಟರೇಫದ ಶಬ್ದಗಳನ್ನೆಲ್ಲ ಹೆಕ್ಕಿ ಯಾವ ರೀತಿ ಇದರ ಬೆಳವಣಿಗೆ ಆಗಿದೆ ಅಂತೆಲ್ಲ ತುಂಬಾ ವಿಸ್ತೃತವಾಗಿ ಬರೆದಿದ್ದಾರೆ. ಅವರು ಆ ಕಾಲಕ್ಕೆ ಪ್ರಕಟವಾದ ಸಮಸ್ತ ಶಾಸನಗಳನ್ನು ನೋಡಿದ್ದಾರೆ ಅಂತ ಯಾವುದೇ ಅನುಮಾನವೂ ಇಲ್ಲದೆ ಹೇಳಬೇಕಾಗಿದೆ. ಎಲ್ಲ ಶಾಸನಗಳನ್ನು ಆಮೂಲಾಗ್ರವಾಗಿ ಗಮನಿಸಿದ್ದಾರೆ. ಕನ್ನಡ ಭಾಷೆಯಲ್ಲಿ ಶಕಟರೇಫದ ಚರಿತ್ರೆನ ಕುರಿತು ಮಾತಾಡಬೇಕಾದ್ರೆ ಆ ಲೇಖನನ ನಾವು ಕಡ್ಡಾಯವಾಗಿ ಬರೀಬೇಕಾಗತ್ತೆ. ಅಷ್ಟೇ ಅಲ್ಲದೀರ ಅವರೇ ಹಿಸ್ಟರಿ ಆಫ್ ಪಾ ಇನ್ ಕನ್ನಡ ಅಂತ, ಅಂದರೆ ನಾನಾಗ್ಲೇನೆ ಹೇಳಿದೆ, ಪಕಾರ ಹಕಾರಕ್ಕೆ ತಿರುಗುತ್ತಲ್ಲ ಅದರ ಬಗ್ಗೆ ವಿವೇಚಿಸ್ತಾ ತುಂಬಾ ಅದೇ ರೀತಿ ಶಾಸನಗಳ ದಾಖಲೆಗಳನ್ನು ಧಾರಾಳವಾಗಿ ಸಂಗ್ರಹಿಸಿ ಅದ್ಭುತವಾದ ಲೇಖನವನ್ನೇ ಬರೆದಿದ್ದಾರೆ. ಯಾರು? ಎನ್ ನರಸಿಂಹಯ್ಯನವರು. ತಮ್ಮ ಆ ಲೇಖನದಲ್ಲಿ ನೋಡಿ, ಅದೇ ಈ ಲೇಖನ, ಇದು ಸ್ಕೂಲ್ ಆಫ್ ಲಂಡನ್ ಆಫ್ರಿಕನ್ ಓರಿಯೆಂಟಲ್ ಸ್ಟಡೀಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಇದರಲ್ಲಿ ಇವರು 18ನೇ ಶತಮಾನದವರೆಗಿನ ಶಾಸನಗಳನ್ನು ಆಮೂಲಾಗ್ರವಾಗಿ ಗಮನಿಸಿ ನೋಡಿ ಈ ರೀತಿಯಾಗಿ ಒಂದು ಪಟ್ಟಿ ಕೊಡ್ತಾರೆ, ವಿಸ್ತೃತವಾದ ಪಟ್ಟಿಯನ್ನೇ ಕೊಡ್ತಾರೆ ಆ ಪ್ರತಿಯೊಂದು ಪದಗಳದು ಶತಮಾನಗಳ ರೀತಿಯ ಶತಮಾನದ ಕ್ರಮದಲ್ಲಿ. ಈ ಲೇಖನವನ್ನು ನೋಡದೆ ನಾವು ಪಕಾರ ಚರಿತ್ರೆಯ ಬಗ್ಗೆ ಮಾತಾಡಿದ್ರೆ ಅದಕ್ಕಿಂತ ತಪ್ಪು ಇನ್ನೊಂದು ಇರಲಾರದು. ಅಷ್ಟರ ಮಟ್ಟಿಗೆ ಅದ್ಭುತವಾದ ವಿವೇಚನೆ ನಡೆದಿದೆ. ಕೆಲವರು ಇವತ್ತು ಅವೆಲ್ಲ ಹಳೆ ಮಾರ್ಗದ್ದು ಅಂತಾರೆ. ಹೊಸ ಮಾರ್ಗದಲ್ಲಿ ಏನ್ ಹೊಸದು ಹಾಗಾದ್ರೆ? ಅದನ್ನ ಮೊದಲು ನಮ್ಮ ಭಾಷೆಯ ಜೀವಾಳವನ್ನೇ ನಾವು ಇವತ್ತು ಬೇಡ, ಅದು ಸರಿ ಇಲ್ಲ, ತಪ್ಪು ಅಂತ ವಾದ ಮಾಡ್ಕೊಂಡಿದ್ದೀವಿ. ಒಂದು ಧನ ಅನ್ನೋ ಪದ ಅಲ್ಪಪ್ರಾಣ ಇರಬೇಕಾದ ಕಡೆ ಮಹಾಪ್ರಾಣ ಆದ್ರೆ ಗತಿ ಏನು? ದಾನ ಅನ್ನೋ ಶಬ್ದ ಒಂದು ಶಾಸನದಲ್ಲಿ ಧನ ಅಂತ ತಪ್ಪಾಗಿ ಕೆತ್ತಲ್ಪಟ್ರೆ ಅದನ್ನ ಇಟ್ಕೊಂಡು ನಾವು ಅದಕ್ಕೆ ಸರಿಯಾಗಿ ಅರ್ಥವನ್ನ ತಿರುಚಿ ಹೊಂದಿಸ್ತಾ ಇದ್ವಿ. ನಾನೇ ಧಾರಾಳವಾಗಿ ಇದಕ್ಕೆ ಉದಾಹರಣೆಗಳನ್ನು ಕೊಡಬಲ್ಲೆ, ಇಲ್ಲಿ ಆ ಕೆಲಸಕ್ಕೆ ಕೈ ಹಾಕಲಾರೆ. ಆದ್ರೆ ನಾವು ಶಾಸನಗಳಲ್ಲಿ ಬರೋ ಪದಗಳು ಕೂಡ ಎಷ್ಟೋ ಬಾರಿ ಅಪಲಿಖಿತ ಆಗಿರುತ್ತೆ, ಕೆತ್ತವು ನಿನ್ ಖಂಡರಣೆಕಾರನಿಂದ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕಾಗತ್ತೆ ನಾವು. ಈಗ ನಮಗೇನಾಗಿದೆ ಅಂತಂದ್ರೆ 7-8ನೇ ಶತಮಾನದ ಭಾಷಾ ಸ್ವರೂಪ ಗೊತ್ತಿರೋದ್ರಿಂದ ಕೆಲವು ಪದಗಳು ಇದೇ ರೀತಿ ಇರಬೇಕು ಅಂತಾನೆ ನಾವು ಹೇಳಬಹುದು. ಪೂರ್ವದ ಹಳಗನ್ನಡ ಕ್ರಿಯಾ ವಿಭಕ್ತಿ ಪ್ರತ್ಯಯ ಆನ್ ಅಂತಿರಬೇಕು. ಆದ್ರೆ ಅದು ಎಷ್ಟೋ ಬಾರಿ ಏನಾಗುತ್ತೆ, ನಾವು ಓದಬೇಕಾದ್ರೆ ಅಂದ್ರೆ ಶಾಸನಗಳನ್ನ ಓದೋರು ಭಾಷಾ ಪ್ರಭುತ್ವನೂ ಇಟ್ಕೊಂಡು ಓದ್ಬೇಕು, ಲಿಪಿನೂ ಓದ್ಬೇಕು. ಭಾಷೆ, ಬಂಧ, ಲಿಪಿ ಮೂರನ್ನು ಇಟ್ಕೊಂಡು ಓದ್ದಾಗ್ಲೇ ಸರಿಯಾದ ಪಾಠವನ್ನ ನಾವು ಕೊಡಕ್ ಸಾಧ್ಯ ಆಗತ್ತೆ. ಆ ರೀತಿ ಮಾಡ್ತಾ ಇಲ್ಲ. ನನ್ನದೇ ಆದ ಒಂದು ಈಚಿನ ಕಾಲದ ಉದಾಹರಣೆ ಹೇಳ್ತೀನಿ. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟದಲ್ಲಿ ಇದು ಆಕ್ಷೇಪಣೆ ಅಲ್ಲ, ವಸ್ತುಸ್ಥಿತಿ. ನಂಜನಗೂಡಿನ ಒಂದು ಗಣಪತಿಯ ಇದ್ರ ಮೇಲೆ ಬಿಜಾಪುರದ ಗಣಪತಿ ಅಂತ ಇದೆ. ಅದನ್ನ ಶಾಸನ ಸಂಪುಟದಲ್ಲಿ ಬಿಜಾಪುರದ ಗಣಪತಿ ಅಂತಾನೆ ಅಚ್ಚ ಮಾಡಿದ್ದಾರೆ. ಅದಕ್ಕೆ ಇದು ಬಿಜಾಪುರದಿಂದ ಬಂದು ಗಣಪತಿ ಇರಬೇಕು, ಮತ್ತೆ ಬಿಜಾಪುರದ ಬಾದಾಮಿಗೆ ವಾತಾಪಿ ಅಂತ ಹೆಸರಿತ್ತು, ಮುತ್ತುಸ್ವಾಮಿ ದೀಕ್ಷಿತರು ಸ್ಮರಿಸಿರೋದು ಅದನ್ನೇ ಅಂತೆಲ್ಲ ವಾದಗಳೇನೋ ಆಗಿದೆ, ಅಂದ್ರೆ ಬಿಜಾಪುರದ ಕಡೆಯಿಂದ ಬಂದ ಗಣಪತಿ ಅಂತ. ಆದ್ರೆ ಇಲ್ಲಿ ಆಗಿರೋದು ಏನ್ ಗೊತ್ತೇ? ಭಾಷಾ ಪ್ರಭುತ್ವದ ಬಲದಿಂದ ಓದ್ದೇ ಇರೋದು. ಬಿಜಾಪುರದ ಗಣಪತಿ ಅಂತ ಇರ್ಬೇಕು. ಬಿಜಾಪುರದ ಗಣಪತಿ ಅಂತ ಇರ್ಬೇಕು ಎತ್ತಬೇಕಾಗಿರೋದನ್ನ ಯತ್ವಾ ಹಿಂದೆ ಶಾಸನ ಒಲೆಗರಿಗಳಲ್ಲಿ ಎಲ್ಲಿ ಕೆತ್ತಾ ಇದ್ರು? ಅದನ್ನ ಭಾಷಾ ಪ್ರಭುತ್ವದ ಬಲದ ಮೇಲೆ ಓದ್ಬೇಕದ್ರದ್ದು. ಹಿಂದಿನಿಂದನೂ ಬಂದಿರೋ ಕ್ರಮ ಅದು. ನಾವುಗಳು ಆ ಕ್ರಮದಲ್ಲಿ ಓದ್ದಿರ ಕೆತ್ತಿರೋದೇ ಹಾಗೆ ಅದೇ ಸರಿ ಅಂತ ವಾದಿಸಿದ್ರೆ, ಇಂದು ಪೂರ್ವದ ಹಳಗನ್ನಡ ಶಾಸನಗಳನ್ನ ಓದಬೇಕಾದ್ರೆ ಈ ಕಟ್ಟೆಚ್ಚರ ತುಂಬಾ ಅಗತ್ಯ ಇದೆ ಇವತ್ತು.
ಅನುಸ್ವಾರ ಬಂದ್ರೆ ಪುಲ್ಲಿಂಗವಾಚಿ ಶಬ್ದ ಅನುಸ್ವಾರ ಬಂದ್ರೆ ಅದಕ್ಕೆ ನಕಾರ ಉಚ್ಚಾರಣೆನೆ ಹೊರತು ಮಕಾರ ಅಲ್ಲ. ಅದು ವ್ಯಾಕರಣನು ಹೇಳುತ್ತೆ. ಆದ್ರೆ ಇಂತಹ ಹಲವಾರನ್ನ ನಾವು ಒಪ್ಪಕ್ ಸಿದ್ಧವಿಲ್ಲ. ಇಲ್ಲ, ಅಲ್ಲಿರೋ ತರಾನೇ ಓದ್ಬೇಕು ಅಂತ. ಆದ್ರೆ ಅದಕ್ಕೆ ಮತ್ತೆ ವ್ಯಾಕರಣ ಚರ್ಚೆ ಮಾಡಬೇಕಿತ್ತು. ಇಂತಹ ಹಲವಾರು ಸಂದಿಗ್ಧಗಳನ್ನ ನಮ್ಮಲ್ಲಿ ಇವತ್ತು ಸೃಷ್ಟಿಸಲಾಗ್ತಾ ಇದೆ. ಆದ್ರೆ ಎನ್ ನರಸಿಂಹಯ್ಯನವರ ಈ ಶಾಸನ ವ್ಯಾಕರಣದಲ್ಲಿ ಅಂತಹ ಸಮಸ್ಯೆಗಳು ಅಂತಲ್ಲ, ಅವ್ರು ಖಚಿತವಾಗಿಯೇ ಇಂತಹವುಗಳನ್ನೆಲ್ಲ ನಿರ್ದೇಶಿಸಿದ್ದಾರೆ. ಅದರಿಂದ ನಾವು ಈ ಹಿನ್ನೆಲೆಯಲ್ಲಿ ಈ ಶಾಸನ ವ್ಯಾಕರಣವನ್ನ ಅಗತ್ಯವಾಗಿ ಓದಲೇಬೇಕು. ಕ್ಷೇತ್ರದ ಪ್ರತಿಯೊಬ್ಬರು ಇದನ್ನ ಕಡ್ಡಾಯವಾಗಿ ಓದಬೇಕು. ಇದರ ಪ್ರಯೋಜನವನ್ನು ಪಡ್ಕೋಬೇಕು. ಇದರ ಪ್ರಯೋಜನ ಪಡ್ಕೊಳ್ದಿರ ನಾವು ಸ್ವತಂತ್ರವಾಗಿ ಮಾಡ್ತೀವಿ ಅಂದ್ರೆ ಇವತ್ತದು ಸುಲಭ ಅಲ್ಲ ಅದು. ಆಮೇಲೆ ಒಂದೇನು ಅಂತಂದ್ರೆ, ಹಲ್ಮಿಡಿ ಶಾಸನದ ಬಗ್ಗೆ ಇವರು ಈ ನಿಬಂಧ ಬರೆದ ಕಾಲಕ್ಕೆ 1933ರಲ್ಲಿ ಹಲ್ಮಿಡಿ ಶಾಸನ ಪತ್ತೆಯಾಗಿರಲಿಲ್ಲ. ಅದು ಪತ್ತೆಯಾಗಿದ್ದೇ 1936ರಲ್ಲಿ. ಆದ್ರೆ ಈ ನಿಬಂಧ ಪ್ರಕಟಣೆಯ ಕಾಲಕ್ಕೆ 41ನೇ ಇಸ್ವಿಗೆ ಇದು ಗಮನಕ್ಕೆ ಬಂದಿತ್ತು. ನನ್ನ ಫಲಿತಾಂಶಗಳನ್ನೇನು ಬದಲಾಯಿಸಬೇಕು ಇಲ್ಲ ಅಂತ ಒಂದು ಟಿಪ್ಪಣಿ ಬರೆದು ಸುಮ್ಮನಾಗಿದ್ದಾರೆ ಎನ್ ನರಸಿಂಹಯ್ಯನವರು. ಅವರು ಅದನ್ನ ವಿಶ್ಲೇಷಣೆಗೆ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮಗೆ ಅನ್ನಿಸೋದು ಸಹಜ. ಆದ್ರೆ ಅವರು ನನ್ನ ಫಲಿತಾಂಶ ಏನೇನಿದೆಯೋ ಅದನ್ನೇನು ಅದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತಲ್ಲೇ ಇರೋದ್ರಿಂದ ನಾವು ಅದನ್ನು ಅಂಗೀಕರಿಸೋಣ. ಇದಾದ ಮೇಲೆ ಅವರ ಸಂಪಾದಿತ ಕೃತಿ, ಅನುವಾದಿತ ಗ್ರಂಥಗಳಲ್ಲಿ ತಪೋಬಲ ಅನ್ನುವುದೊಂದಿದೆ. ಇದು ಜೆ.ಸಿ. ಘೋಷ್ ಅನ್ನೋವರ ಕೃತಿಯ ಅನುವಾದ ಅಂತ ತಿಳಿದು ಬರುತ್ತೆ. ನನಗಿದೆಷ್ಟೇ ಪ್ರಯತ್ನ ಲಭ್ಯ ಆಗಲಿಲ್ಲ. ಮತ್ತೊಂದು ಪ್ರಮುಖವಾದ ಕೃತಿ ಸಾಹಿತ್ಯ ಅಂತ. ಇದರಲ್ಲಿ 7 ಪ್ರಬಂಧಗಳಿದೆ. ಇವೆಲ್ಲವೂ ರವೀಂದ್ರನಾಥ ಠಾಕೂರರು ಬರೆದಿದ್ದ ಪ್ರಬಂಧಗಳು. ಎನ್ ನರಸಿಂಹಯ್ಯನವರು ರವೀಂದ್ರನಾಥ ಠಾಕೂರರಿಂದಲೇ ನೇರವಾಗಿ ಅನುಮತಿಯನ್ನು ಪಡೆದುಕೊಂಡು ಇವುಗಳನ್ನು ಭಾಷಾಂತರ ಮಾಡಿದ್ದಾರೆ. ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದ್ದಾರೆ ಇದನ್ನು. ಆಮೇಲೆ 7 ಪ್ರಬಂಧಗಳನ್ನು ಅವರು ಸಾಹಿತ್ಯ ಅನ್ನುವ ಹೆಸರಿನಲ್ಲಿ ಸ್ವತಂತ್ರವಾಗಿ ಪುಸ್ತಕ ರೂಪದಲ್ಲೂ 1940ನೇ ಇಸ್ವಿನಲ್ಲೇ ಹೊರತಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ವಿಷಯನ ನಾನು ಸ್ಪಷ್ಟಪಡಿಸಬೇಕಾಗಿದೆ. ನಮ್ಮ ಕನ್ನಡ ನಾಡಿನಲ್ಲಿ ಬಿ ವೆಂಕಟಾಚಾರ್ಯರ ಕಾದಂಬರಿಗಳು ಹೇಗೆ ಪ್ರಸಿದ್ಧವಾಯಿತು ಎಲ್ಲ ಮಾಡಿ ಅದನ್ನು ಅನುವಾದ ಮಾಡಿದ್ದು. ಎನ್ ನರಸಿಂಹಯ್ಯನವರು ಕೂಡ ಬಂಗಾಳಿ ಕಲಿತ ಆದ್ಯರಲ್ಲಿ ಒಬ್ಬರು. ಟಿ.ಎಸ್. ವೆಂಕಣ್ಣಯ್ಯನವರು, ಎ.ಆರ್. ಕೃಷ್ಣಶಾಸ್ತ್ರಿಗಳು ಇದೇ ಎನ್ ನರಸಿಂಹಯ್ಯನವರಿಂದಾನೇ ಬಂಗಾಳಿ ಕಲಿತಿದ್ದು ಸ್ವಾರಸ್ಯಕರವಾದ ವಿಷಯ. ಮುಂದೆ ಎ.ಆರ್. ಕೃಷ್ಣಶಾಸ್ತ್ರಿಗಳು ಬಂಗಾಳಿ ಭಾಷೆಯ ಉದ್ಗ್ರಂಥಗಳನ್ನ ಬಂಕಿಮಚಂದ್ರ, ನಿಬಂಧಮಾಲಾನ ಅನುಸರಿಸುವ ಬರೆದರಲ್ಲ, ಅದಕ್ಕೆ ಅವ್ರಿಗೆಲ್ಲ ಬಂಗಾಳಿ ಹೇಳ್ಕೊಟ್ಟವರೇ ಈ ಎನ್ ನರಸಿಂಹಯ್ಯನವರು. ಅಷ್ಟೇ ಅಲ್ದಿರ ವಿ ಸೀತಾರಾಮಯ್ಯನವರು ಅವರು ಕೂಡ ಬಂಗಾಳಿಯನ್ನ ಕಲಿಯೋದಕ್ಕೆ ಸಹಾಯ ಮಾಡಿದವರು ಎನ್ ನರಸಿಂಹಯ್ಯನವರು. ನೋಡಿ, ಆ ಒಂದು ಹೇಳಿಕೊಟ್ಟಿದ್ದ ಪ್ರತಿಫಲ ಎ.ಆರ್. ಕೃಷ್ಣಶಾಸ್ತ್ರಿಗಳ ಉದ್ಗ್ರಂಥ ಬಂಕಿಮಚಂದ್ರ ಬರೋದಕ್ಕೆ ಸಾಧ್ಯ ಆಯಿತು, ನಿಬಂಧಮಾಲಾ ಬರೋದಕ್ಕೆ ಸಾಧ್ಯ ಆಯಿತು. ಟಿ.ಎಸ್. ವೆಂಕಣ್ಣಯ್ಯನವರು, ಎ.ಆರ್. ಕೃಷ್ಣಶಾಸ್ತ್ರಿಗಳು ಇಬ್ಬರೂ ಸೇರಿ ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಬರೆದ್ರು. ಎ.ಆರ್. ಕೃಷ್ಣಶಾಸ್ತ್ರಿಗಳು ಸ್ವತಂತ್ರವಾಗಿಯೇ ನಾಗಮಹಾಶಯ ಬರೆದ್ರು. ಹೇಗೆ ಸಾಧ್ಯ ಆಯಿತು ಅಂದ್ರೆ ಬಂಗಾಳಿ ವ್ಯಾಸಂಗ. ಅದನ್ನ ಹೇಳಿಕೊಟ್ಟ ಎನ್ ನರಸಿಂಹಯ್ಯನವರಿಗೆ ಎಷ್ಟು ಕೃತಜ್ಞರಾಗಿದ್ರು ಸಾಲದು ಕನ್ನಡಿಗರು. ನಾವು ಅದನ್ನ ಗಮನಿಸಬೇಕು. ಇದಾದ ಮೇಲೆ ಸಂಪಾದಿತ ಗ್ರಂಥಗಳು. ಅವರ ಸಂಪಾದಿತ ಗ್ರಂಥಗಳಲ್ಲಿ ಸಂಗೀತ ಗಂಗಾಧರಂ ಅಂತ, ಇದು ಕಳಲೆ ನಂಜರಾಜ ಬರೆದಿರೋದು. ಇದು ಜಯದೇವನ ಗೀತ ಗೋವಿಂದದ ಮಾದರಿಯಲ್ಲಿ ಬರೆದಿರುವಂತಹ ಒಂದು ಕೃತಿ. ಕಾಶೀಪತಿ ಅನ್ನುವ ಕಳಲೆ ನಂಜರಾಜನ ಆಶ್ರಿತನೇ ಆಗಿದ್ದ ಒಬ್ಬ ಇದಕ್ಕೆ ಶ್ರವಣಾನಂದಿನಿ ಅಂತ ವ್ಯಾಖ್ಯಾನ ಬರೆದಿದ್ದಾನೆ. ಅದರ ಸಮೇತ ಎನ್ ನರಸಿಂಹಯ್ಯನವರು ಇದನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಈ ಕೃತಿ ಮೊದಲ ಬಾರಿಗೆ 1942ರಲ್ಲಿ ಪ್ರಕಟವಾಯಿತು. ಅವರೇ ಇದನ್ನು ಸ್ವಂತವಾಗಿ ಪ್ರಕಟಿಸಿದ್ರು. ಅನಂತರ 1977ರಲ್ಲಿ ಮೈಸೂರಿನ ವಿದ್ಯಾತೀರ್ಥ ಪ್ರಕಾಶನದಿಂದ ಇದು ಮರುಮುದ್ರಣಗೊಂಡಿದೆ. ಈ ಕೃತಿ ಹಾಗೆ ನೋಡಕ್ ಹೋದ್ರೆ ಬೆಳಗಾವಿನಲ್ಲೂ ಕೂಡ ಇದನ್ನ ಪ್ರಕಟಿಸಿದ್ದಾರೆ ದೇವನಾಗರಿ ಲಿಪಿನಲ್ಲಿ. ಆದ್ರೆ ಹೆಚ್ಚು ಪಾಠಶುದ್ಧಿ ಇರೋದು ಅಂತಂದ್ರೆ ಎನ್ ನರಸಿಂಹಯ್ಯನವರ ಪರಿಷ್ಕರಣ ಅಂತ ನಾನು ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ. ಆಮೇಲೆ ಕಳಲೆ ನಂಜರಾಜನ ಶಿವಪಾದ ರೇಣುಕಾ ಸಹಸ್ರಂ ಅನ್ನುವ ಒಂದು ಗ್ರಂಥವನ್ನು ಕೂಡ ಇವರು ಸಂಪಾದಿಸಿಕೊಟ್ಟಿದ್ದಾರೆ. ಅದು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಪರಿಶೀಲನೆಗೆ ಲಭ್ಯ ಆಗಿಲ್ಲ. ಆನಂತರ ಮತ್ತೊಂದು ಪ್ರಮುಖವಾದ ಕೃತಿ ಬಗ್ಗೆ ಹೇಳಬೇಕು ನಾನು. ಅದು ಯಾವುದು ಅಂತಂದ್ರೆ
ಕಾಶಕೃಷ್ಣ ಶಬ್ದ ಕಲಾಪ ಧಾತು ಪಾಠ. ಕಾಶಕೃಷ್ಣ ಅನ್ನೋನು ಪಾಣಿನಿಗೆ ಪೂರ್ವದ ವ್ಯಾಕರಣಕಾರ. ಅದು ಕಾತಂತ್ರ ಅನ್ನುವ ಒಂದು ಕಾತಂತ್ರ ಅನ್ನುವ ವ್ಯಾಕರಣನ ಬರೆದವನು ಶರ್ವವರ್ಮ ಶಾತವಾಹನರ ಕಾಲದವನು. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಂದಿಗ್ಧಗಳುಂಟು, ಆ ಕಾಲ ವಿಚಾರ ಬಿಟ್ಬಿಡೋಣ. ಆದ್ರೆ ಕಾಶಕೃಷ್ಣ ಅನ್ನೋನು ಪಾಣಿನಿಗೆ ಪೂರ್ವದ ವ್ಯಾಕರಣಕಾರ. ಅವನು ಬರೆದಿರುವಂತಹ ಕೃತಿ ಸಂಸ್ಕೃತ ಮೂಲದಲ್ಲೇ ನಮಗೆ ಸಿಕ್ಕಿಲ್ಲ ಅನ್ನೋದನ್ನ ನಾವು ಸಂಸ್ಕೃತ ಮೂಲದಲ್ಲೇ ಗಮನ ಸಿಕ್ಕಿಲ್ಲ, ಟಿಬೆಟ್ ಭಾಷಾಂತರದಲ್ಲಿ ಇದು ದೊರೆತಿದೆ ಅಂತ ಹೇಳಿ ಎಸ್.ಕೆ. ಬೆಳ್ವಲ್ಕರ್ ಅನ್ನೋ ವಿದ್ವಾಂಸರು ಹೇಳಿದ್ದಾರೆ. ಇದಕ್ಕೆ ಈ ನಮಗ್ ಸಿಕ್ಕದೇ ಇರೋ ಈ ಕೃತಿಗೆ ನೋಡಿ, ಇದೇ ಆ ಕೃತಿ, ಈ ಪುಟ ಇದು. ಈ ಕೃತಿಗೆ ಚನ್ನವೀರ ಅನ್ನೋನು, ಯಾಗಂಟಿ ಚನ್ನವೀರ ಅನ್ನೋನು ಕನ್ನಡ ಟೀಕೆಯನ್ನ ಬರೆದಿದ್ದಾನೆ. ಹೀಗಾಗಿ ಈ ಕೃತಿಗೆ ಭಾರತೀಯ ಮಹತ್ವ ಇದೆ. ಮತ್ತೂ ಒಂದು ವಿಷಯನ ಹೇಳಬೇಕು, ಈ ಕನ್ನಡ, ಇದು ನಾನು ಹೇಳದ್ನಲ್ಲ ಸಂಸ್ಕೃತದಲ್ಲಿ ಸಿಕ್ಕಿಲ್ಲ ಅಂತ, ಈ ಕನ್ನಡ ಕೃತಿಯನ್ನ ಅನುಸರಿಸಿ ಇದೇ ನರಸಿಂಹಯ್ಯನವರು ಇದನ್ನ ಏನ್ ಸಂಪಾದಿಸಿದಾರೋ, ಇದು ಪೂನಾ ಡೆಕ್ಕನ್ ಕಾಲೇಜಿನ ಇಂಡೋ ಆರ್ಯನ್ ಲೆಕ್ಸಿಕೋಗ್ರಫಿ ಮಾಲೆಯಲ್ಲಿ 5ನೇದಾಗಿ ಪ್ರಕಟವಾಗಿದೆ. ಇದನ್ನೇ ಯುಧಿಷ್ಠಿರ ಮೀಮಾಂಸಕ ಅನ್ನೋರು ಸಂಸ್ಕೃತ ಭಾಷೆಗೆ ಕೂಡ ಅನುವಾದ ಮಾಡಿದ್ದಾರೆ. ಈ ಕಾಶಕೃಷ್ಣ ಶಬ್ದ ಕಲಾಪ ಧಾತುಪಾಠನೆ. ಈ ಕಾಶಕೃಷ್ಣ ಆಗ್ಲೇ ಹೇಳದಂಗೆ ಇದರದು ಕಾತಂತ್ರ ಪರಂಪರೆಯ ಕೃತಿ, ಮತ್ತೆ ಮೂಲ ಸಿಕ್ಕಿಲ್ಲ, ಟಿಬೆಟ್ ಭಾಷಾಂತರದಲ್ಲಿ ಸಿಕ್ಕಿದೆ. ಎನ್ ನರಸಿಂಹಯ್ಯನವರು ಇದನ್ನ ತಮ್ಮ ಮನೆಯಲ್ಲಿ ಅವರ ತಂದೆ ಅಗರದ ನರಸಿಂಹ ಪಂಡಿತರು ಸಂಗ್ರಹಿಸಿಟ್ಟಿದ್ದ ಒಂದು ಓಲೆಗರಿ ಪ್ರತಿ, ಮತ್ತೊಂದು ಮೈಸೂರು ಆಗಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿದ್ದ ಮತ್ತೊಂದು ಓಲೆಗರಿ ಪ್ರತಿ, 2 ಪ್ರತಿಗಳನ್ನ ಇಟ್ಟುಕೊಂಡು ಸಂಪಾದಿಸಿದ್ದಾರೆ. ಇಂದ್ರಶ್ಚಂದ್ರ ಕಾಶಕೃಷ್ಣಾಪೀಲಿ ಶಾಕಟಾಯನಃ ಪಾಣಿನ್ಯಮರ ಜೈನೇಂದ್ರ ಅಷ್ಟಾದಿಶಾಬ್ದಿಕಾಹ ಅಂತ ಒಂದು ಪ್ರಸಿದ್ಧವಾದ ಶ್ಲೋಕ. 8 ಜನ ವ್ಯಾಕರಣಕಾರರು, ಕಾಶಕೃಷ್ಣನ ಒಬ್ಬ ಅದರಲ್ಲಿ. ಹಾಗಾಗಿ ಇದರಲ್ಲಿ ಬಂದಿರುವ ಈ ಟೀಕೆಯನ್ನು ಅವರು ಸಂಪಾದಿಸಿಕೊಟ್ಟಿದ್ದಾರಲ್ಲ, ಇದರಲ್ಲಿ ಟೀಕಾಕಾರ ಚನ್ನವೀರ, ಹೆಚ್ಚಿನ ವಿವರ ತಿಳಿದು ಬಂದಿಲ್ಲ. ಇವನು ಪುರುಷ ಸೂಕ್ತಕ್ಕೂ ಟೀಕೆಯನ್ನು ಬರೆದಿದ್ದಾನೆ. ಚನ್ನವೀರ ಮಾಹೇಶ್ವರ ವಿರಚಿತ ಕರ್ನಾಟಕ ಟೀಕಾ ಸಮೇತಂ ಪುರುಷ ಸೂಕ್ತಂ ಅಂತಿದೆ. ಅಷ್ಟೇ ಅಲ್ಲದಿರ ಇತಿ ಸಹ್ಯಾದ್ರಿ ಕೆಳದಿ ಷಡ್ದೇಶ ಕುಂಟಿಕಾಪುರಸ್ಯ ಅಂತ ಬರುತ್ತೆ. ಕೆಳದಿ ಷಡ್ದೇಶಸ್ಯ ಕುಂಟಿಕಾಪುರಸ್ಯ ಅಂತ ತನ್ನ ಸ್ಥಳವನ್ನ ಟೀಕಾಕಾರನೇ ಹೇಳಿದ್ದಾನೆ. ಈ ಕುಂಟಿಕಾಪುರದ ಉಲ್ಲೇಖ 3ನೇ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿಯೂ ಕೂಡ ದೊರಕುತ್ತೆ ನಮಗೆ. ಅದನ್ನ ನಾವು ಗಮನಿಸಬೇಕು. ಈ ವ್ಯಾಕರಣಕಾರ ಯಾರು? ಈ ಚನ್ನವೀರ. ಈ ವಿದ್ವಾಂಸನ ಭಾಷಾಜ್ಞಾನ ಅಗಾಧವಾದ್ದು. ವಿ.ಸಿ. ಅವರು ಹೇಳುವಂತೆ ಈತನಿಗೆ ಶಬ್ದಮಣಿ ದರ್ಪಣದ ಪರಿಚಯ ಇಲ್ಲ, ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ವ್ಯಾಕರಣದ ಪರಿಚಯ ಅಂತ ಒಂದು ಬರೆದಿದ್ದಾರೆ. ಎಷ್ಟೋ ಅರ್ಥಗಳು ಒಪ್ಪೋದಕ್ಕೆ ಸಾಧ್ಯ ಆಗಲ್ಲ, ಏಕೆಂದ್ರೆ ಸುಲಭವಾಗಿ ಹೊರಡಿಸಬಹುದಾದ ನಿಷ್ಪತ್ತಿಗಳಿಗೆ ಇವನು ತೀರಾ ಕಠಿಣವಾದ ಕೊಡ್ತಾನೆ, ಕೆಲವಕ್ಕೆ ಆಧಾರಗಳಿಲ್ಲ ಅಂತೆಲ್ಲ ಹಲವು ಆಕ್ಷೇಪಣೆ. ಆದ್ರೆ ಇನ್ನೂ ನಾವು ಇದನ್ನ ಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಅಂತಂದ್ರೆ ಇದ್ರ ಅವಾಗ ಎನ್ ನರಸಿಂಹಯ್ಯನವರು ಇದನ್ನು ಸಂಪಾದಿಸಿದ್ರಲ್ಲ, ನನ್ನ ಗಮನಕ್ಕೆ ಬಂದಂತೆ ವಿ ಸೀತಾರಾಮಯ್ಯನವರು ಇದರ ಬಗ್ಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ನಲ್ಲಿ ವಿಮರ್ಶೆ ಬರೆದಿದ್ದಾರೆ. ಆ ವಿಮರ್ಶೆ ಬಿಟ್ರೆ ಹೆಚ್ಚಿನ ಇದುವರೆಗೂ ನನ್ನ ಗಮನಕ್ಕೆ ಬಂದಂತೆ ಬಂದಿಲ್ಲ ಅಂತ ಹೇಳಬೇಕಾಗಿದೆ. ಅಂದ್ರೆ ಬೇರೆ ವಿಮರ್ಶೆಗಳು ಬಂದಿಲ್ಲ. ಇದು ಕನ್ನಡ ಲಿಪಿಯಲ್ಲಿ ಒಂದು ಚಿಕ್ಕ ಪೀಠಿಕೆ ಸಮೇತ ಪೂನಾ ಡೆಕ್ಕನ್ ಕಾಲೇಜ್ ಪೀಠಿಕಾ ರಹಿತ ಲಿಪಿಯಲ್ಲಿ ಕೂಡ ಪುಣೆಯ ಡೆಕ್ಕನ್ ಕಾಲೇಜಿನ ಇದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಇದು ರೋಮನ್ ಲಿಪಿನಲ್ಲಿ, ಅದು ಯಾರ ಗಮನಕ್ಕೂ ಬಂದಿಲ್ಲ. ಹಾಗಾಗಿ ಇದು ಬೇರೆ ವಿದ್ವಾಂಸರ ಗಮನಕ್ಕೆ ಹೋಗಿದೆ. ಸಂಸ್ಕೃತಕ್ಕೂ ಭಾಷಾಂತರ ಅಂತೂ ಆಗಿದೆ ಈ ಕೃತಿ ನೇರವಾಗಿ. ಆದರೆ ಕನ್ನಡ ವಿದ್ವಾಂಸರ ಗಮನವನ್ನ ಇದು ಸೆಳೆದಿಲ್ಲ. ಅಷ್ಟೇ ಅಲ್ಲದಿರ ನೋಡಿ, ಇದರಲ್ಲಿ ಮಾಚ, ಮಾರಯ್ಯ ಮುಂತಾದ ವೀರಶೈವ ಶರಣರ ಹೆಸರು ಕೂಡ ಬರುತ್ತೆ. ಅಷ್ಟೇ ಅಲ್ಲದಿರ ಇವನು ಅನೇಕ ಕಡೆ ಇವಾಗ ಸುರ ಅನ್ನೋದಕ್ಕೆ ಇವನು ತುಂಬಾ ಕಷ್ಟಪಟ್ಬಿಟ್ಟು ಅರ್ಥ ಬರೀತಾನೆ. ಆದ್ರೆ ಅದರ ಬದಲು ಬಟ್ಟಿ ಇಳಿಸು ಅಂತ ಬಟ್ಟಿ ಇಳಿಸು ಅನ್ನೋ ಅರ್ಥದಲ್ಲಿ ನಾವು ಹೇಳಬಹುದು. ಆದ್ರೆ ಇಲ್ಲಿ ಹಲವಾರು ಇದರದ್ದು ಗೊಂದಲಗಳಂತೂ ಇದೆ ನಮ್ಗೆ. ಆದ್ರೆ ಅಷ್ಟು ಗೊಂದಲಗಳು ಇದ್ದರೂ ಕೂಡ ನಮ್ಮಲ್ಲಿ ಇದರದ್ದು ಒಂದು ಅಧ್ಯಯನಾರ್ಹ ಕೃತಿ. ಮತ್ತೆ ಇದು ಇಂಡೋ ಆರ್ಯನ್ ಮಾಲೆಯಲ್ಲಿ ಪ್ರಕಟವಾದ್ರೂ ಕೂಡ
ಇದನ್ನ ನಿಘಂಟು ಅನ್ನೋ ಅರ್ಥದಲ್ಲಿ ಪ್ರಕಟಿಸಿದ್ರು ಇದು ಪ್ರಧಾನವಾಗಿ ಧಾತುಪಾಠ ಇದು. ಆದರೆ ಇದು ಧಾತುಪಾಠ ಅನ್ನೋದು ನಾನು ಒತ್ತಿ ಹೇಳ್ತೀನಿ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೃತಿ ಇದು. ಮೊದಲನೇದಾಗಿ ವ್ಯಾಕರಣ ಸತ್ಯ ನಿಘಂಟು ಎಲ್ಲಾನು ಒಂದಕ್ಕೊಂದು ಪೂರಕ. ಇದರಿಂದ ನಿಘಂಟುವಿಗೆ ಹೆಚ್ಚು ಉಪಕಾರ ಆಗುತ್ತೆ ಅನ್ನೋದು ನಿಜವಾದ್ರೂ ಇದು ಮೂಲತಃ ಒಂದು ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇದೊಂದು ತುಂಬಾ ಆಸಕ್ತಿಕಾರಕ ಪ್ರಕಟಣೆ. ಇದರ 2ನೇ ಸಂಪುಟವನ್ನು ವಿಮರ್ಶೆ ಇತ್ಯಾದಿಗಳಿಂದ ಕೂಡಿದ್ದನ್ನು ನಾವು ಪ್ರಕಟಿಸ್ತೀವಿ ಅಂತ ಎನ್ ನರಸಿಂಹಯ್ಯನವರು ಹೇಳಿದ್ದಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ, ಇದುವರೆಗೂ ಬಂದಿಲ್ಲ ಅಂತ ವಿಷಾದಿಸಿ ಹೇಳಬೇಕಾಗಿದೆ. ಇದಾದ ಮೇಲೆ ಅವರ ಬಿಡಿ ಲೇಖನಗಳಲ್ಲಿ ನಮಗೆ ಪ್ರಾಥಮಿಕ ಮತ್ತು ಕಸುಬುಗಳ ವಿದ್ಯಾಭ್ಯಾಸದಲ್ಲಿ ಮಾಡಬಹುದಾದ ನೂತನ ತಿದ್ದುಪಾಡುಗಳು ಅಂತ ಬಿ ಪುಟ್ಟಯ್ಯನವರು ಮಾಡಿರೋ ಒಂದು ಭಾಷಣದ ವಿಮರ್ಶೆ ದೊರಕತ್ತೆ. ಇದರಲ್ಲಿ ಅವರು ಯಾವ ತರ ವಿಮರ್ಶೆ ಬರೀತಾರೆ ನೋಡಿ. ನಮ್ಮ ದೇಶದ ಪೂರ್ವಾಚಾರ, ವಿದ್ಯಾಭ್ಯಾಸ ಪದ್ಧತಿ, ನಾಗರಿಕತೆ, ಜನಗಳ ಸ್ವಭಾವ ಇವುಗಳೆಲ್ಲವೂ ಬೇಗ ಬದಲಾಯಿಸುವುದಿಲ್ಲ. ಆದರೂ ಇವು ವಿದೇಶಿಯ ನಾಗರಿಕತೆ ಎಂಬ ಹುಚ್ಚು ಹೊಳೆಯ ಸುಳಿನೀರುಗಳಿಗೆ ಸಿಲುಕಿ ಯಾವುದೋ ಒಂದು ಬಗೆಯ ಬದಲಾವಣೆಯನ್ನು ಹೊಂದುತ್ತಿರುವವು. ಕಾಲಕ್ರಮೇಣದಲ್ಲಿ ಸರಿಯಾದ ತಿದ್ದುಪಾಡುಗಳು ಬರುವುವು ಅಂತ ಒಂದು ಮಾತು ಬರೆದಿದ್ದಾರೆ. ಆಮೇಲೆ ಮನೆಯೇ ಗಂಗಾ ಮನವೇ ಕಾಶಿ ಅಂತ ಒಂದು ಕಾದಂಬರಿ ಅಂತ ಗುರುತಿಸೋ ಅಂತ ಒಂದು ಪುಟ್ಟ ಕಥೆನೂ ಕೂಡ ಬರೆದಿದ್ದಾರೆ. ಶಾಕುಂತಲಾ ನಾಟಕದಲ್ಲಿ ಪಕ್ಷಿಗಳು ಅಂತ ಮತ್ತೊಂದು ಬರಹ. ಈ ಬರಹದಲ್ಲಿ ಸತ್ಯಚರಣ ಲಾಹ ಎನ್ನುವವರು ಬಂಗಾಳಿಯಲ್ಲಿ ಬರೆದಿರುವ ಪುಟ್ಟ ಲೇಖನಗಳ ಮುಖ್ಯಾಂಶವನ್ನು ಅವರು ಇಲ್ಲಿ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ಒಂದು ಸ್ವಾರಸ್ಯಕರವಾದ ಲೇಖನ ಇದು. ಆಮೇಲೆ ಇದಲ್ದಿರ ಕಾಳಿದಾಸ ಕವಿ ಶೃಂಗಾರವನ್ನು ಚಿತ್ರಿಸಿರುವ ಬಗೆ ಅಂತ ಸಿ.ಕೆ. ವೆಂಕಟರಾಮಯ್ಯನವರ ಒಂದು ಬರಹವನ್ನು ಕೂಡ ಇವರು ಇಲ್ಲಿ ವಿಮರ್ಶೆ ಮಾಡಿದ್ದಾರೆ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದವರು ಪ್ರಕಟಿಸಿದ ಬಂಕಿಂ ಪರಿಚಯ ಅನ್ನುವ ಒಂದು ಪುಟ್ಟ ಬಂಗಾಳಿ ಕೃತಿಯನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ಪುಸ್ತಕ ಭಂಡಾರದಕ್ಕೆ ಹೊಸದಾಗಿ ಸೇರಿರುವ ಪುಸ್ತಕಗಳು ಅಂತ ಒಂದು ಸೂಚಿಯನ್ನು ಪ್ರಕಟಿಸಿದ್ದಾರೆ. ಎಫ್ ಕಿಟ್ಟಲ್ ಅವರ ಮೇಲಿನ ಲೇಖನ ಮಾತ್ರ ತುಂಬಾ ಚೆನ್ನಾಗಿದೆ ಇವರದು. ಪ್ರಾಚೀನ ತಮಿಳು ಶಾಸನಗಳ ವ್ಯಾಕರಣ. ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ಬೇಕಿಲ್ಲಿ. ಏನು ಅಂತಂದ್ರೆ, ಪ್ರಾಚೀನ ತಮಿಳು ಶಾಸನಗಳ ವ್ಯಾಕರಣ ಕನ್ನಡ ಭಾಷೆಯ ವ್ಯಾಕರಣಕ್ಕೆ ಅತ್ಯಗತ್ಯ. ಮೊದಲು BM ಶ್ರೀ ಅವರು ಮಾಡಕ್ ಹೋದ್ರಂತೆ, ಅವು ಯಾರೋ ಕೊಂಕೆ ಹೇಳೋದು ಅವ್ರು ಅದನ್ನ ನಿಲ್ಸೋದ್ರಂತೆ. ಎನ್ ನರಸಿಂಹಯ್ಯನವ್ರ ಹತ್ರ ವಿ ಸೀತಾರಾಮಯ್ಯನವ್ರು ಕಾಡಿ ಬೇಡಿದ್ದಕ್ಕೆ ಒಂದು ಪರಿಚಯ ರೂಪದ ಒಂದು ಲೇಖನ ಬಂತು, ಆದ್ರೆ ಮುಂದಕ್ಕೆ ಬರೀಲಿಲ್ಲ. ನಮ್ಮ ಕನ್ನಡಕ್ಕೆ ಆದ ದೊಡ್ಡ ನಷ್ಟಗಳಲ್ಲಿ ಇದು ಕೂಡ ಒಂದು. ಕವಿ ಭೀಮನು ಯಾರು ಅಂತ ಇನ್ನೊಂದು ಲೇಖನ ಇದೆ ಅವರದು. ಶಬ್ದಮಣಿ ದರ್ಪಣದಲ್ಲಿ ವೇದ ಸಮನಾಗಿ ಭೀಮನಿಂದಾದುದು ಅಂತ ಬರುತ್ತೆ, ಧಾತುವಿನ ವಿಷಯ. ಆಗ ಬಂದಾಗ ಆ ಭೀಮ ಯಾರು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇತ್ತು. ಎನ್ ನರಸಿಂಹಯ್ಯನವರು ಕ್ರಿಸ್ತಶಕ 600ರ ಸುಮಾರಿನಲ್ಲಿ ಪಾಣಿನಿಯ ಸಂಹಿತಾ ಪಾಠದ ಆಧಾರದ ಮೇಲೆ ಈ ಧಾತುಪಾಠವನ್ನು ಬರೆದವನು ಭೀಮ ಅಂತ ಸ್ಪಷ್ಟಪಡಿಸ್ತಾರೆ. ಈ ಲೇಖನಕ್ಕೆ ಅವರು ಬಳಸಿರೋ ಆಕಾರಗಳನ್ನು ನೋಡಿದ್ರೆ ಸುಸ್ತೊಡೆದೋಗುತ್ತೆ. ಮೇಲ್ನೋಟಕ್ಕೆ ಪುಟ್ಟ ಲೇಖನ ಅದು, ಆದ್ರೆ ಆ ಪುಟ್ಟ ಲೇಖನವಾದ್ರೂ ಅವರು ಬಳಸಿರೋ ಆಕಾರಗಳು ಸುಮಾರು 100ಕ್ಕೆ ಮೇಲ್ಪಟ್ಟಿದೆ ಇದರಲ್ಲಿ. ನಾವು ಅದನ್ನ ಗಮನಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ. ಮತ್ತೆ ಅಷ್ಟೇ ಅಲ್ಲದೀರ ಈ ಭೀಮ ಯಾರು ಅನ್ನುವುದರ ಬಗ್ಗೆ ಬಹಳ ಹಿಂದೇನೆ ಅಂತಂದ್ರೆ ಬಲುಮಟ್ಟಿಗೆ ಹೆಚ್ಚು ಕಡಿಮೆ ಇದೇ ಸಮಯದಲ್ಲಿ KG ಕುಂದಣಗಾರರು ಮತ್ತೆ PK ಗೋಡೆ ಅವರು ಕೂಡ ಸ್ವತಂತ್ರವಾಗಿ ವಿಚಾರ ಮಾಡಿ ಇದೇ ನಿಲುವನ್ನೇ ಬರೆದಿದ್ದಾರೆ. ಅದು ಗಮನಿಸಬೇಕಾದ ಅಂಶ. ಗೆಳೆಯ ವೆಂಕಣ್ಣಯ್ಯನವರಿಗೂ ಇವ್ರಿಗೂ ತುಂಬಾ ಗೌರವ ಒಂದು ಲೇಖನ ಬರೆದಿದ್ದಾರೆ. ಅರಿಸ್ಟಾಟಲನ ಕಾವ್ಯ ಮೀಮಾಂಸೆ. ಮತ್ತೊಬ್ಬ ಶ್ರೇಷ್ಠ ನಿಘಂಟುಕಾರರು
ವಿದ್ವಾಂಸರಾದ ಎನ್ ಬಾಲಸುಬ್ರಹ್ಮಣ್ಯ ಅವರು ಅರಿಸ್ಟಾಟಲನ ಕಾವ್ಯ ಮೀಮಾಂಸೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅದಕ್ಕೆ ಎನ್ ನರಸಿಂಹಯ್ಯನವರು ಒಂದು ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಮತ್ತೊಂದು ಎನ್ ನರಸಿಂಹಯ್ಯನವರ ಸ್ವಗ್ರಾಮವಾದ ಅಗರದ ಬಗ್ಗೆ ಶಾಸನ ಇಲಾಖೆಯ ರಾಮಾನುಜ ಚಕ್ರವರ್ತಿಗಳು ಲೇಖನವನ್ನ ಬರೆದ ಒಂದು ಪುಟ್ಟ ಪುಸ್ತಿಕೆಯನ್ನು ಬರೆದಿದ್ದಾರೆ. ಅದಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಎನ್ ನರಸಿಂಹಯ್ಯನವರು. ಒಂದು ಮುನ್ನುಡಿ ಕೂಡ ಬರೆದಿದ್ದಾರೆ. ಅದರಲ್ಲಿ ಇರುವ ವ್ಯಕ್ತಿಗಳ ಬಗೆಗೆ ಎನ್ ನರಸಿಂಹಯ್ಯನವರೇ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಪುಸ್ತಕದ ಮೇಲೆ ಪ್ರಕಟಣೆಯ ವಿವರ ಇಲ್ಲ, ಏಕೆ ಅಂತ ಗೊತ್ತಿಲ್ಲ, ಪ್ರಕಟಣೆಯ ವರ್ಷವೂ ಇಲ್ಲ. ಇದಿಷ್ಟು ಒಂದು. ನಾನಾಗಲೇನೆ ಹೇಳಿದೆ, ಶಕಟರೇಫದ ಚರಿತ್ರೆ ಅಂತ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ, ಹಿಸ್ಟ್ರಿ ಆಫ್ ಶಕಟರೇಫ ಇನ್ ಕನ್ನಡ, ಪಕಾರದ ಬಗ್ಗೆ. ಆಮೇಲೆ ಗೌಡ ಇನ್ ಕನ್ನಡ, ಗೌಡ ಎನ್ನುವ ಶಬ್ದ ಯಾವ ರೀತಿಯಾಗಿ ಕನ್ನಡದಲ್ಲಿ ಬಳಕೆಯಾಗಿದೆ ಎನ್ನುವುದರದವರು ಒಂದು ಸ್ವಾರಸ್ಯಕರವಾದ ಲೇಖನ ಬರೆದಿದ್ದಾರೆ. ಅದರಲ್ಲಿ ಅವರು ಹಲವಾರು ಶಾಸನ ಆಕಾರಗಳನ್ನು, ಬೇರೆ ಬೇರೆ ಆಕಾರಗಳನ್ನು ಗಮನಿಸಿ ಗ್ರಾಮವೃದ್ಧ ಎಂಬ ಸಂಸ್ಕೃತವ ಶಬ್ದ ಗೌಡ ಎಂದಾಗಿದೆ ಅಂತ ಅವರ ವಿಚಾರಧಾರೆ. ಶ್ಯಾಮವೃದ್ಧ ಅನ್ನೋದೇ ಚಾಮುಂಡ ಅಂತಾಗಿದೆ ಕೂಡ, ಚಾಮುಂಡ ಅಂತ ಆಗಿದೆ ಅಂತ ಕೂಡ ವಾದಿಸಿದ್ದಾರೆ. ಇರ್ಲಿ, ಆದ್ರೆ ತುಂಬಾ ಆಕಾರಗಳನ್ನ ಬಳಸಿಕೊಂಡು ಮಾಡಿರುವ ಈ ಲೇಖನ ಒಂದು ಅತ್ಯಂತ ಅಪರೂಪದ ಲೇಖನ ಅಂತ ನಾನು ಈ ಹಿನ್ನೆಲೆಯಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಇದಿಷ್ಟು ಒಂದು. ನಾನಾಗಲೇ ಶಾಸನ ವ್ಯಾಕರಣದ ಮೇಲೆ ಹಲವಾರು ಜನ ಲೇಖನಗಳನ್ನ ಬರೆದಿದ್ದಾರೆ. ಲೇಖನಗಳನ್ನ ಕಾಶಕೃಷ್ಣ ಶಬ್ದಕಲಾ ಪದಾತು ಪಾಠದ ಮೇಲೆ ನನ್ನ ಗಮನಕ್ಕೆ ಅವರು ಪ್ರಾಕೃತ ವ್ಯಾಕರಣ, ಸಂಸ್ಕೃತ ಶಾಸನಗಳ ವ್ಯಾಕರಣ ಅನ್ನುವ ಕೂಡ ಮಾಡಿದ್ರೆ. ಈಗ ಹಸ್ತಪ್ರತಿಗಳು ಏನಾದವೋ ನಮಗೆ ನಮ್ಮ ಕನ್ನಡ ಮುಂದೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ಪುಸ್ತಕ ಇಲಾಖೆಗೆ ಸುಮಾರು ಪಠ್ಯಪುಸ್ತಕಗಳು ಮಾಡಿಕೊಟ್ಟಿದ್ದಾರೆ ಅಂತ ವಿ.ಸಿ. ಅವರು ಹೇಳ್ತಾರೆ. ಅವಾಗೇನು ಅಂತಂದ್ರೆ ಯಾರ್ದು ಹೆಸರಾಗ್ತಾ ಇರಲಿಲ್ಲ ಸಾಧಾರಣವಾಗಿ, ಅದು ಕೂಡ ಗಮನಿಸಬೇಕು. ಮತ್ತೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥ ಭಂಡಾರದ ಅಧಿಕಾರಿಗಳು ಆಗಿದ್ರು, ಲೈಬ್ರರಿಯನ್ ಕೂಡ ಆಗಿದ್ರು. ಮತ್ತೆ ಆಗಿನ ಕಾಲಕ್ಕೆ ಭಾಷಾಶಾಸ್ತ್ರದ ಒಂದು ಹುದ್ದೆ ಅನ್ನೋದು ಕೂಡ ಇಲ್ಲಿ ಇಲ್ಲದೆ ಇದ್ದಿದ್ರಿಂದ ನಮ್ಮ ನಾಡಿನಲ್ಲಿ, ಅದರಿಂದ ಅವರು ಮಾಡಿಕೊಂಡು ಬಂದ ಒಂದು ವ್ಯಾಸಂಗ ಇಲ್ಲಿ ಹೆಚ್ಚು ಅವರಿಗೆ ಫಲ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆದ್ರೆ ಅವರು ಸದಾ ಬೇರೆಯವ್ರ ಜೊತೆ ಒಡನಾಟದಲ್ಲಿ ಇದ್ರು ಅಂತಾನು ಗೊತ್ತಾಗತ್ತೆ. ನೋಡಿ, ಎ.ಆರ್. ಕೃಷ್ಣಶಾಸ್ತ್ರಿಗಳು ಸಂಸ್ಕೃತ ನಾಟಕನ ಬರೆದ್ರಲ್ಲ, ಅದಕ್ಕೆ ಅಶ್ವಘೋಷನ ಬಗ್ಗೆ ಎ.ಆರ್. ಕೃಷ್ಣಶಾಸ್ತ್ರಿಗಳಿಗೆ ಬೇಕಾಗಿ ಬಂತಂತೆ. ಎ.ಆರ್. ಕೃಷ್ಣಶಾಸ್ತ್ರಿಗಳಿಗೆ ಅದನ್ನ ಕಳಿಸ್ಕೊಟ್ಟವರೇ ಎನ್ ನರಸಿಂಹಯ್ಯನವರು. ಎ.ಆರ್. ಕೃಷ್ಣಶಾಸ್ತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಎನ್ ನರಸಿಂಹಯ್ಯನವ್ರು ನನಗೆ ಕಳಿಸ್ಕೊಡದೆ ಇದ್ದಿದ್ರೆ ಅದನ್ನ ಬರೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಅದೇ ರೀತಿ ಅವರು ಎನ್ ನರಸಿಂಹಯ್ಯನವರು ಕೂಡ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವರ ಸಲಹೆ ಸಹಕಾರಗಳನ್ನು ಸದಾ ಕಾಲ ಪಡ್ಕೊಂಡಿದ್ರು ಅಂತಾನೂ ಹೇಳಬಹುದಾಗಿದೆ. ಅಷ್ಟೇ ಅಲ್ಲದಿರ ಎನ್ ನರಸಿಂಹಯ್ಯನವರು ತುಂಬಾ ವ್ಯಾಸಂಗಶೀಲರು. ಅವ್ರು ಎಲ್ಲೂ ಈ ಕಡೆ ಬರ್ತಾ ಇರಲಿಲ್ಲ, ಯಾರ ಹೆಚ್ಚು ಬೆರೀತಾ ಇರಲಿಲ್ಲ ಅಂತೆಲ್ಲಾನು ವಾದ ಇದೆ. ಅದಕ್ಕೆ ವಿ.ಸಿ. ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ನಾವು ಅದನ್ನ ಗಮನಿಸಬೇಕು. ಏನು ಅಂತಂದ್ರೆ ನೋಡಿ, ಆ ಭಾಗನ ಓದ್ತೀನಿ, ಎಷ್ಟು ಸತ್ಯ ಅನ್ನೋದು ನಮಗ್ ಮನವರಿಕೆ ಆಗತ್ತೆ. ಅವರಿಗೆ ತಮಿಳು ಗೊತ್ತಿದ್ದುದರಿಂದಲೂ ತಮಿಳು ಭಾಷೆಯ ವ್ಯಾಸಂಗವನ್ನು ಕನ್ನಡ ಭಾಷೆಯ ಮೂಲ ರೂಪಗಳ ಜೊತೆಗೆ ಇಂಗ್ಲೆಂಡ್ ಅಲ್ಲಿ ಮಾಡಲು ಶಕ್ಯವಾದುದರಿಂದಲೂ ತಮಿಳು ವ್ಯಾಕರಣವನ್ನು ಅವರು ಅಭ್ಯಾಸ ಮಾಡಿದ್ದಾರೆ. ಅವರು ಬರೆಯುವುದು ಕಡಿಮೆ. ಅವರಿಂದ ಯಾವುದನ್ನಾದರೂ ಕುರಿತು ಮಾತನಾಡಿಸುವುದೋ ಬರೆಸುವುದೋ ಅಶ್ವಮೇಧ ರಾಜಸೂಯ ಎರಡನ್ನೂ ಮಾಡಿಸಿದಂತೆ 2-3 ವರ್ಷ ಪ್ರಯತ್ನ ಪಟ್ಟು ತಮಿಳಿನ ವ್ಯಾಕರಣವನ್ನು ಕುರಿತು ನಮಗೆ ಅಷ್ಟು ತಿಳುವಳಿಕೆ ಕೊಡಿ ಎಂದೊಪ್ಪಿಸಿ ಪ್ರವೇಶಕವಾಗಿ ಒಂದು ಲೇಖನವನ್ನು ಪ್ರಬುದ್ಧ ಕರ್ನಾಟಕಕ್ಕೆ ನಾನು ದೊರಕಿಸಿಕೊಳ್ಳಲು ಶಕ್ಯವಾಯಿತು. ಪೇರಗತ್ತಿಯಂ, ತೋಲ್ಕಾಪಿಯಂ ಮತ್ತು ವೀರಚೋಳಿಯಂಗಳ ವಿಷಯವನ್ನು ಕುರಿತು ಬರೆಯುತ್ತೇನೆಂದು ಅಲ್ಲಿ ಪ್ರತಿಜ್ಞೆ ಇದೆ. ಈ 30 ವರ್ಷಗಳಲ್ಲಿ ಅದು ನೆರವೇರಿಲ್ಲ. ಅದಕ್ಕೆ ಅವರ ಸ್ವಭಾವ ಪ್ರವೃತ್ತಿಗಳಲ್ಲಿನ ಹಿಮ್ಮೆಟ್ಟು ಎಷ್ಟು ಕಾರಣವೋ ಬಹುಶಃ ಇತರರು ಆ ಬಗೆಗೆ ಅವರಿಂದ ಅದನ್ನು ಬರೆಸಿಕೊಳ್ಳಲಾಗದುದು ಅಷ್ಟೇ ಕಾರಣವಾಗಿರಬಲ್ಲದು. ಕೆಲವು ಸ್ವಭಾವಗಳನ್ನು ನಾವು ಅನುಸರಿಸಿ ಕೆಲಸ ಮಾಡಿಸಿಕೊಳ್ಳಬೇಕಾಗುತ್ತದೆ. ಅವರು ಒರಿಜಿನಲ್ಸ್. ಅವರನ್ನು ಇತರರು ಹೋಲಬೇಕೇ ಹೊರತು ಅವರು ಯಾರನ್ನೂ ಹೋಲುವುದಿಲ್ಲ. ಅದಕ್ಕೆ ತಾಳ್ಮೆ ಬೇಕು, ವಿಶ್ವಾಸ ಬೇಕು. ಒಲಿಸಿಕೊಂಡ ಹೊರತು ಯಾರನ್ನೂ ಹೋಲುವುದಿಲ್ಲ. ಒಲಿಸಿಕೊಂಡ ಹೊರತು ಅಲ್ಲಿ ಪ್ರಯೋಜನ ದೊರಕುವುದಿಲ್ಲ.
ದೈವ ಸೃಷ್ಟಿಯಲ್ಲಿ ಅಂತ ಗ್ರಂಥಿಗಳಿವೆ. ಒಲಿಸಿಕೊಳ್ಳುವ ಆವರಣ ಆಮೇಲೆ ಮೈಸೂರಲ್ಲಿ ಹುಟ್ಟಿಕೊಳ್ಳಲಿಲ್ಲ. ಅವರಿಗೆ ಅಪ್ರಿಯವಾದ ಆವರಣ ಬೆಳೆದುದು ದ್ರವಾಘನಿಸಿ ಪಾಷಾಣವಾಯಿತು. ಫಲ ಪರಿಣಾಮ ನಮಗೆ ತಮಿಳಿನ ವ್ಯಾಕರಣಗಳ ರೀತಿ ವಿಧಾನ ಇನ್ನೂವರೆಗೂ ಬರೆದು ಸಿಕ್ಕದ್ದು. ಇದುವರೆಗೂ ಅಂತಹದ್ದು ಬಂದಿಲ್ಲ. ಬಂದಿರೋ ಒಂದೆರಡು ಅಧ್ಯಯನಗಳಲ್ಲಿ ಅದು ಅಷ್ಟು ಸಮರ್ಪಕವಾಗೂ ಇಲ್ಲ ಅಂತ ವಿ.ಸಿ. ಅವರು ಇಷ್ಟು ವಿಷಾದದಿಂದ ಬರೆದಿರ್ಬೇಕಾದ್ರೆ ನಮ್ಮ ವಿದ್ವಾಂಸರನ್ನ ನಾವು ಕಾಣ್ತಾ ಇರೋ ರೀತಿ ಯಾವುದು ಅಂತ ಸ್ಪಷ್ಟ ಆಗುತ್ತೆ. ನಮ್ಮ ಕೆಲಸ ಆಗಬೇಕಾ, ನಾವು ಅವ್ರ ಹತ್ರ ಹೋಗಿ ಕೇಳ್ಕೋಬೇಕು, ಬರೆಸ್ಕೋಬೇಕೇ ಹೊರತು ನಮಗೋಸ್ಕರ ಅವರೇ ಬಂದು ಬರ್ಕೊಡ್ಲಿ ಅಂತಲ್ಲ ನಾವು ಅಪೇಕ್ಷೆ ಪಡೋದು ಅಂತ ವಿ.ಸಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಶೋಧನೆ ಎನ್ನುವುದು ಅಷ್ಟು ಸುಲಭ ಅಲ್ಲ. ಅದರಲ್ಲೇನಿದೆ ಕ್ಯಾಟಲಾಗಿಂಗು ಇಲ್ಲಿ ತೆಗೆದಲ್ಲಿ ಹಾಕೋದು ತಾನೇ ಅಂತ ನಾನೇ ಕೇಳ್ಪಟ್ಟಿದ್ದೀನಿ. ಹೀಗಿರ್ಬೇಕಾದ್ರೆ ಇಂತಹ ಮಾತುಗಳಿಂದ ಏನ್ ಪ್ರಯೋಜನ ಅನ್ನೋದು ಪ್ರಶ್ನೆ. ಆದ್ರೂ ಕೂಡ ಈ ಒಂದು ಪುಟ್ಟ ಲೇಖನವಾದರೂ 600ರಿಂದ 800ವರೆಗೂ ತೇದಿ ಅಂತ ಏನ್ ಹೇಳಕ್ ಸಾಧ್ಯನೋ ಅಂತಹ ತಮಿಳು ಶಾಸನಗಳನ್ನ ಆಯ್ಕೆ ಮಾಡಿಕೊಂಡು ಸ್ಥೂಲವಾಗಿ ಅವುಗಳ ಲಿಪಿ ಪರಿಚಯವನ್ನು ಕೊಟ್ಟು ಯಾರ ಕಾಲದಲ್ಲಿ ಯಾರ ಆಳ್ವಿಕೆಯಲ್ಲಿ ಅದು ಆ ಶಾಸನಗಳು ಬಂದಿದೆ ಅಂತ ಒಂದು ಸ್ಥೂಲವಾಗಂತೂ ಬರೆದಿದ್ದಾರೆ ಯಾರು ಎ.ಎನ್. ನರಸಿಂಹಯ್ಯನವರು. ಅಷ್ಟರಿಂದ ಅಂತೂ ನಾವು ಪ್ರಯೋಜನ ಪಡ್ಕೋಬಹುದು ಅಂದ್ರೆ ತಪ್ಪೇನಾಗಲಾರದು. ಈ ರೀತಿಯಾಗಿ ಎ.ಎನ್. ನರಸಿಂಹಯ್ಯನವರು ಒಂದು ರೀತಿಯಲ್ಲಿ ಹೆಚ್ಚು ಬರೆಯೋದಕ್ಕೆ ಕಾರಣ ಆಗದೆ ಇದ್ದಿದ್ದು ಅದಕ್ಕೆ ಪೂರಕವಾದ ವಾತಾವರಣ ಅನ್ನೋದು ಸೃಷ್ಟಿಯಾಗಿಲ್ಲ ಅನ್ನೋದು ಒಂದು ಕಾರಣ. ಆದ್ರೆ ಅವರ ಮನಸ್ಥಿತಿ ಮತ್ತೆ ವೈಯಕ್ತಿಕವೂ ಇದ್ದಿರಬಹುದಲ್ವಾ ಅಲ್ಲಿ, ನಾವು ಅದನ್ನ ಕೆದಕಕ್ಕಾಗಲ್ಲ. ಅವರಿಗೆ ಹೆಣ್ಣು ಕೊಟ್ಟ ಮಾವನವರು ಜಿ ರಂಗಣ್ಣನವರು ಅಂತ ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಗಣ್ಯರಾಗಿದ್ದವರು. ಮತ್ತೆ ಅವರ ಮಗ ಜಿ.ಆರ್. ರಂಗಸ್ವಾಮಿ ಅವರು, ನರಸಿಂಹಯ್ಯನವರ ಮಗ ಎ.ಎನ್. ಸುಬ್ರಹ್ಮಣ್ಯ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವೀಧರರಾಗಿ ಭಾರತ ಸರ್ಕಾರದಲ್ಲಿ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡಿದವರು. ಮತ್ತೆ ಎ.ಎನ್. ನರಸಿಂಹಯ್ಯನವರು ಶೃಂಗೇರಿ ಶ್ರೀಮಠದ ಪರಮ ಭಕ್ತರು. ಒಂದು ಸಲ ಮೈಸೂರಿಗೆ ಅಭಿನವ ವಿದ್ಯಾತೀರ್ಥರು ಬಂದಾಗ ಎ.ಎನ್. ನರಸಿಂಹಯ್ಯನವರನ್ನು ಕಾಣ್ದಿರಾ ಅವ್ರ ಮನೆಗೆ ಹೋಗಿದ್ರಂತೆ. ಇದನ್ನ ಲಾನಾ ಶಾಸ್ತ್ರಿಗಳು ದಾಖಲಿಸಿದ್ದಾರೆ. ಮತ್ತೆ ಅಷ್ಟೇ ಅಲ್ದಿರ ಶೃಂಗೇರಿ ಶ್ರೀಮಠದ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಭಾಗವಹಿಸಿದ್ರು ಅನ್ನೋದಕ್ಕೆ ನಮ್ಮಲ್ಲಿ ದಾಖಲೆಗಳಿದೆ, ಛಾಯಾಚಿತ್ರಗಳಿದೆ ಅದಕ್ಕೆ ಸಂಬಂಧಪಟ್ಟಂಗೆ. ಈ ರೀತಿಯಾಗಿ ಆರಂಭದಲ್ಲಿ ಶಾಸನ ವ್ಯಾಕರಣವನ್ನು ಬರೆದು ಅತ್ಯಂತ ಗಣ್ಯರಾದ ಮತ್ತೆ ಪ್ರಭಾವಶಾಲಿ ವಿದ್ವಾಂಸರಾದ ಎ.ಎನ್. ನರಸಿಂಹಯ್ಯನವರು ಹೆಚ್ಚು ಈ ಕ್ಷೇತ್ರದಲ್ಲಿ ಬರೀದೇ ಇರೋದು ನಮ್ಮ ದುರದೃಷ್ಟ. ಅವರು ಬರೆದಿದ್ದ ಸಂಸ್ಕೃತ ಶಾಸನಗಳ ವ್ಯಾಕರಣ, ಪಾಳಿ ವ್ಯಾಕರಣ, ಪ್ರಾಕೃತ ವ್ಯಾಕರಣ ಅನ್ನೋದು ನಮಗೆ ಇವತ್ತೇನಾದ್ರೂ ಹಸ್ತಪ್ರತಿಗಳಾದ್ರೂ ಸಿಕ್ಕಿ ಪ್ರಕಟವಾಗೋ ಹಾಗೆ ಏನಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ, ನಾಡು, ನುಡಿ ಎಲ್ಲವಕ್ಕೂ ಅತಿಶಯವಾದ ಒಂದು ಕೊಡುಗೆ ಆಗುತ್ತೆ ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಪಾಲಕರಾಗಿದ್ದಾಗ ತೆರೆದ ಕಪಾಟುಗಳ ಒಂದು ವಿಧಾನವನ್ನ ಅನುಸರಿಸ್ತಾ ಇದ್ರಂತೆ. ಯಾಕೆ ಅಂದ್ರೆ ಹುಡುಗರಿಗೆ ಓದಕ್ಕೆ ಅನುಕೂಲ ಆಗ್ಬೇಕು ಅಂತ. ಆ ತೆರೆದ ಕಪಾಟುಗಳ ಒಂದು ವಿಧಾನ ತುಂಬಾ ಅನುಕೂಲ ಆಯಿತು ಅಂತ ವಿ.ಸಿ. ಅದನ್ನ ಬಹಳವಾಗಿ ನೆನೆದಿದ್ದಾರೆ. ಅವರು ಕನ್ನಡದ ಹಲವು ವಿದ್ವಾಂಸರ ಜೊತೆ ನೇರವಾಗಿ ಸಂಪರ್ಕ ಇದ್ದವರು. ಯಾರು? ಎ.ಎನ್. ನರಸಿಂಹಯ್ಯನವರು. ಡಿ.ಎಲ್. ನರಸಿಂಹಾಚಾರ್ಯರು ಪಂಪರಾಮಾಯಣ ಸಂಗ್ರಹವನ್ನ ತಿರುವಳ್ಳೂರು ಶ್ರೀನಿವಾಸ ರಾಘವಾಚಾರ್ಯರ ಜೊತೆ ಸೇರಿ ಸಂಪಾದಿಸಿದಾಗ ಅಲ್ಲಿ ಅವರು ಡಿ.ಎಲ್. ನರಸಿಂಹಾಚಾರ್ಯರು ಅನೇಕ ಕಡೆ ಪ್ರಾಕೃತ ರಾಮಾಯಣದ್ದನ್ನು ಕೂಡ ಬಳಸಿದಾರಲ್ಲ ಪೀಠಿಕೆಯಲ್ಲಿ, ಅದರ ಪ್ರಾಕೃತ ಶ್ಲೋಕಗಳ ತಾತ್ಪರ್ಯವನ್ನು ಸರಿನೋಡಿಕೊಟ್ಟ ಎ.ಎನ್. ನರಸಿಂಹಯ್ಯನವರಿಗೆ ಕೃತಜ್ಞನಾಗಿದ್ದೇನೆ ಅಂತ ಬರೆದಿದ್ದಾರೆ. ಪ್ರಾಕೃತ ಮುಂತಾದ ಭಾಷೆಗಳಲ್ಲಿ ಅವರ ತಿಳುವಳಿಕೆ ಅತ್ಯಂತ ನಿಖರವಾಗಿತ್ತು ಅಂತ ಇದರಿಂದ ನಾವು ಹೇಳಬಹುದು. ಈಗ ಕಂಡು ಬರದ ಆ ಬಹುಭಾಷಾ ವಿಶಾರದತೆ ಅತ್ಯಮೋಘವಾದ್ದು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಬೇರೆ ಸಂದರ್ಭದಲ್ಲಿ ಈ ಬಹುಭಾಷಾ ವಿಶಾರದತೆ ತುಂಬಾ ಅನುಕೂಲವೇ. ನಮ್ಮಲ್ಲಿ ಯಾವೊಂದು ಕ್ಷೇತ್ರವು ಯಾವೊಂದು ವಿಷಯವೂ ಕೂಡ ಬೇರೆ ಬೇರೆ ಅಲ್ಲ. ಈಚೆಗೆ ಇಬ್ಬರ ಹತ್ರ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಒಂದು ವಿಚಿತ್ರವಾದ ವಾದವನ್ನು ಕೇಳ್ಪಟ್ಟೆ. ನಮಗೆ ವ್ಯಾಕರಣ ಬೇಡ, ಅದು ಪೆಡಸು, ಭಾಷಾಶಾಸ್ತ್ರ ಬೇಕು ಅಂತ ಮಾತಾಡಿದ್ರು. ಯಾವುದು ಇಲ್ಲಿ ಪೆಡಸು ಮತ್ತೆ ಶಾಸ್ತ್ರಭಾಗ ಅನ್ನೋದು ಎಲ್ಲಾನು ಅದೇನೆ, ಕಷ್ಟಪಡದೆ ಪರಿಶ್ರಮ ಇಲ್ಲ, ಎಲ್ಲಾನು ಸುಲಭ. ಇವಾಗ ಯಾವುದೇ ವಿಷಯ ಆಗ್ಲಿ, ಇಂಜಿನಿಯರಿಂಗ್ ಆಗ್ಲಿ, ಮೆಡಿಕಲ್ ಆಗ್ಲಿ, ಯಾವುದೇ ಪದವಿ ಪಡಿಬೇಕು ಅಂದ್ರೂ ಕಷ್ಟ ಪಡ್ಲೇಬೇಕಲ್ವೇ? ಅದೇ ರೀತಿ ಭಾರತೀಯ ವ್ಯಾಕರಣ, ಛಂದಸ್ಸು, ಅಲಂಕಾರ, ನಿಘಂಟು ಎಲ್ಲವುಗಳ ವ್ಯಾಸಂಗ ಕಠಿಣವೇ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಕಷ್ಟಪಟ್ಟರೆ ಮಾತ್ರ ಫಲ ಉಂಟು ಅನ್ನೋದನ್ನ ನಾವು
ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಕಷ್ಟಪಡದೇ ಇದ್ರೆ ಯಾವುದು ದಕ್ಕಲ್ಲ, ಎಲ್ಲ ಸುಲಭವಾಗಿ ದಕ್ಕಬೇಕು ಅಂದ್ರೆ ಆಗತ್ಯೆ. ಈಗ ಶೋಧನೆ ಮಾಡಿದ್ರೆ ತಾನೇ ನಮಗ್ ಫಲ ಸಿಕ್ಕೋದು. ಶೋಧನೆ ಮಾಡ್ತೀರಾ ಅದ್ ನನ್ನ ಹತ್ರನೇ ಬರ್ಬೇಕು ಅಂದ್ರೆ ಬರುತ್ತೆಯೇ ಅದು ಯಾವತ್ತಾದ್ರೂ? ನಾವು ಅದನ್ನ ಗಮನಿಸ್ಕೋಬೇಕು ಯಾವತ್ತೂ. ಅವರು ಆಗ್ಲೇನೆ ಹೇಳಿದೆ, ಪಠ್ಯ ಪುಸ್ತಕಗಳನ್ನು ಬರ್ಕೊಟ್ಟಿದ್ದಾರೆ ಯಾವುದು ವಿದ್ಯಾಭ್ಯಾಸ ಇಲಾಖೆಗೆ ಅಂತ, ಅದರಲ್ಲಿ ಹೆಸರಿಲ್ಲ. ಆದ್ರೆ ಆವಾಗ ಈ ರೀತಿಯಾಗಿ ಹಲವಾರು ವಿದ್ವಾಂಸರ ಒಡನಾಟ ಅವ್ರು ಇಟ್ಕೊಂಡು ದುಡಿದಿದ್ದಾರೆ. ಯಾರು? ಎನ್ ನರಸಿಂಹಯ್ಯನವರು. ಅವರ ತಂದೆ ಅಗರದ ನರಸಿಂಹ ಪಂಡಿತರು, ವೃತ್ತಿಯಲ್ಲಿ ವೈದ್ಯರು, ಸಂಸರು, ನಾಟಕಕಾರರು. ಮನೆಯ ವಾತಾವರಣವೇ ವಿದ್ವಾಂಸರ ವಾತಾವರಣ, ವಿದ್ವಾಂಸರ ಮನೆತನದ ಆದ್ರೆ ಅವರು ಟರ್ನರ್ ಹತ್ರ. ಆದ್ರೆ ಆಗಿನ ಕಾಲಕ್ಕೆ ನಮ್ಮ ನಾಡಿನಲ್ಲಿ ಅದಕ್ಕೆ ಬೇಗ ಸಿದ್ಧತೆಗಳು ಇಲ್ಲದೆ ಇದ್ದಿದ್ರಿಂದ ಅವರ ಆ ಪದವಿ ವ್ಯಾಸಂಗ ಇಲ್ಲಿ ಅಷ್ಟು ಪ್ರಯೋಜನಕ್ಕೆ ಬರದೇ ಇರೋದು ವಿಷಾದಕರ ಅಂಶ ಅನ್ನೋದನ್ನ ಇಲ್ಲಿ ಹೇಳಬೇಕಾಗಿದೆ. ಇಂತಹ ವಿದ್ವಾಂಸರ ಬಗ್ಗೆ ಕನ್ನಡ ನಾಡಿನಲ್ಲಿ ಎಷ್ಟೋ ಜನಕ್ಕೆ ತಿಳಿದಿಲ್ಲ ಅಂತ ಮೊದಲಲ್ಲೇ ಹೇಳಿದೆ. ಅವ್ರ ಬಗ್ಗೆ ನೋಡಿ, ವಿ ಸೀತಾರಾಮಯ್ಯನವರು ಒಂದು ಒಳ್ಳೆ ಲೇಖನ ಬರೆದಿದ್ದಾರೆ ಅವರ ಬಗ್ಗೆ ಪರಿಚಯಾತ್ಮಕವಾಗೇನೆ, ಅವರ ಒಡನಾಟ ಹೇಗಿತ್ತು ಅಂತ. ಅದು ಅವರ ವ್ಯಕ್ತಿ ಚಿತ್ರ ಸಂಪುಟ ಭಾಗ 2ರಲ್ಲಿ ಸೇರ್ಪಡೆಯಾಗಿದೆ. ಅದು ವಿ.ಸಿ. ಸಂಸ್ಮರಣ ವೇದಿಕೆಯಿಂದ 1996ನೇ ಇಸ್ವಿನಲ್ಲಿ ಬಂದಿದೆ ಇದು. ಮತ್ತೆ ಅವರದೇ ವಿ.ಸಿ. ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ತಂಡದ ವಿದ್ಯಾರ್ಥಿ ಅವರು. ಆದ್ರಿಂದ ಅವರು ಕಾಲದ ಒಂದು ಸ್ಮೃತಿ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಕೂಡ ಸ್ಮೃತಿ ಚಿತ್ರ ಸಂಪುಟ ಅಂತ ಪ್ರಕಟವಾಗಿದೆ ಅವರ ಸಮಗ್ರ ಸಂಪುಟಗಳಲ್ಲಿ ಒಂದಾಗಿ ವಿ.ಸಿ. ಸಂಸ್ಮರಣ ವೇದಿಕೆಯಿಂದ 1997ರಲ್ಲಿ. ಆಮೇಲೆ ಈಚೆಗೆ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ಇರೋದ್ರಲ್ಲೆಲ್ಲ ಸಮಗ್ರ ಅಂತ ಒಂದು ವಿಸ್ತಾರವಾದ ಬರಹವನ್ನೇ ಬರೆದಿದ್ದಾರೆ ಎನ್ ನರಸಿಂಹಯ್ಯನವ್ರ ಬಗ್ಗೆ. ಅವರ ಪುಸ್ತಕ ಲೇಖನಗಳ ಒಂದು ಸೂಚಿಯನ್ನು ಕೊಟ್ಟು ಬೇರೆ ಬೇರೆ ಕಡೆಯಿಂದ ಸಾಮಗ್ರಿ ಸಂಗ್ರಹಿಸಿ ಒಂದು ವಿಸ್ತಾರವಾಗಿ ಪರಿಚಯ ಮತ್ತೆ ವಿಮರ್ಶಾತ್ಮಕ ಲೇಖನವನ್ನೇ ಬರೆದಿದ್ದಾರೆ. ಅದು ಅವರ ಸಾಹಿತ್ಯ ಸನ್ನಿಧಿ, ಅವರ ಸಮಗ್ರ ಸಂಪುಟ ಮಾಲೆ 7, ಶಾಸ್ತ್ರೀಯ ಸಮಗ್ರ ಸಂಪುಟ 7, ಅದರಲ್ಲಿ ಪ್ರಕಟವಾಗಿದೆ 2008ರಲ್ಲಿ ಸಪ್ನಾ ಬುಕ್ ಹೌಸ್ನಿಂದ. ಮತ್ತೊಂದು ಅವರೇ ಪುನಃ ಪರಿಷ್ಕರಣೆ ಮಾಡಿದ ಕನ್ನಡ ಪ್ರಥಮ ವ್ಯಾಕರಣ ಅನ್ನುವ ಕೃತಿ ಅವ್ರದ್ದು, ಯಾರ್ದು? ಎನ್ ನರಸಿಂಹಯ್ಯನವ್ರದ್ದು. ಅದರ ಆರಂಭದಲ್ಲೂ ಎನ್ ನರಸಿಂಹಯ್ಯನವರ ಬಗ್ಗೆ ಮಾಹಿತಿಗಳು ದೊರಕುತ್ತೆ. ಇಷ್ಟನ್ನು ಬಿಟ್ಟರೆ ನಮ್ಮ ಗಮನಕ್ಕೆ ಬೇರೆ ಗೊತ್ತಿಲ್ಲ ಬಂದಿರೋದು. ಆದ್ರೆ ಪ್ರಪಂಚದ ಭಾಷಾಶಾಸ್ತ್ರಜ್ಞರ ಜೊತೆ ಅವರ ಒಡನಾಟ ಇತ್ತು ಅಂತ ಗೊತ್ತಾಗತ್ತೆ. ಎಸ್.ಎಂ. ಕತ್ರೆ, ಪಿ.ಕೆ. ಗೋಡೆ ಮುಂತಾದ ಹಲವಾರು ವಿದ್ವಾಂಸರ ಜೊತೆ ಅವರ ಒಡನಾಟ ಇತ್ತು ಅನ್ನೋದಕ್ಕೆ ನಮಗೆ ಹಲವಾರು ಬೇರೆ ಬೇರೆ ವಿದ್ವಾಂಸರು ಬರೆದಿದ್ದಾರೆ. ನಾವು ಅದನ್ನ ಗಮನಿಸಬೇಕು. ಮೈಸೂರಿಗೆ ಬರುತ್ತಿದ್ದ ಬೇರೆ ಬೇರೆ ವಿದ್ವಾಂಸರು ಎನ್ ನರಸಿಂಹಯ್ಯನವರನ್ನ ಸಂದರ್ಶನ ಮಾಡದೆ ಹೋಗ್ತಾ ಇರಲಿಲ್ಲ ಅನ್ನುವ ಒಂದು ಮಾತನ್ನ ಯಾರು ವಿ.ಸಿ. ಅವರು ಬರೀತಾರೆ. ಮತ್ತೆ ನೋಡಿ, ಅಲ್ಲಲ್ಲಿ ಸಣ್ಣ ಪುಟ್ಟ ಬೇರೆ ಬೇರೆ ಮಾಹಿತಿಗಳು, ಇದು ನ್ಯಾಯವಾಗಿ ವಿದ್ವತ್ತಿಗೆ ಸಂಬಂಧಪಟ್ಟಿರೋದಲ್ದಿರೋ ಅವರ ಕುಟುಂಬದ ಬಗೆಗೆ ಎನ್ ಸುಬ್ರಹ್ಮಣ್ಯಂ, ಯಾರು? ಎನ್ ನರಸಿಂಹಯ್ಯನವರ ಪುತ್ರ ಸುಬ್ರಹ್ಮಣ್ಯಂ ಅವರು ಸಂಸ್ಮರಣೆ ಎನ್ನುವ ಒಂದು ಗ್ರಂಥಾನ್ ಬರೆದಿದ್ದಾರೆ. ಅವರ ಚಿಕ್ಕಪ್ಪಂದಿರಾದ ಸಂಸರ ಬಗೆಗೆ. ಸಂಸರು ತಮ್ಮ ಮಾನಸಿಕ ಆರೋಗ್ಯವನ್ನು ಕೆಟ್ಟ ಕಾರಣದಿಂದ ಅವರು ತಮ್ಮನ್ನೇ ತಾವು ಮುಗಿಸ್ಕೊಂಡ್ರು, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಗೊತ್ತಿರೋ ವಿಷಯವೇ. ಅವರು ಐತಿಹಾಸಿಕ ನಾಟಕಗಳಿಗೆ ಪ್ರಸಿದ್ಧರಾದವರು. ಅವರ ಬಗೆಗೆ ಸುಬ್ರಹ್ಮಣ್ಯಂ ಅವರು ಸಂಸ್ಮರಣೆ ಅಂತ ಒಂದು ಗ್ರಂಥಾನ್ ಬರೆದಿದ್ದಾರೆ. ಇದು ಕೂಡ ಆ ನಿಟ್ಟಿನಲ್ಲಿ ನಮಗೆ ಉಪಯೋಗ ಆಗುತ್ತೆ. ಇವನ್ನೆಲ್ಲ ಇಟ್ಟುಕೊಂಡು ನಾವು ಇನ್ನೊಂದು ವಿಸ್ತಾರವಾದ ಬರಹಕ್ಕಂತೂ ಅವಕಾಶ ಮಾಡಿಕೊಡಬಹುದು. ಯಾಕೆಂದ್ರೆ ಇಂತಹ ವಿದ್ವಾಂಸರ ಬಗೆಗೆ ತಿಳಿದುಕೊಳ್ಳೋದೇ ಒಂದು ನಮಗೆ ಉಪಯೋಗ. ಈಗ ನಾನು ಆಗ್ಲೇನೆ ಹೇಳಿದೆ, ಕೋರಾಡ ಮಹದೇವ ಶಾಸ್ತ್ರಿಗಳು ಪೊನ್ನುಡಿನಲ್ಲಿ ಅದನ್ನು ಹೇಳಿದ್ದಾರೆ. ಅವರೂ ಕೂಡ ಈ ನಿಬಂಧದ ಉಪಯೋಗ ಪಡ್ಕೊಂಡಿದ್ದಾರೆ. ಇದು ಅಷ್ಟೇ ಅಲ್ಲದಿರ ಈಚೆಗೆ ನಾನು ಬೇರೆ ಏನೋ ನೋಡ್ತಾ ಇದ್ದಾಗ ಅನಿವಾರ್ಯವಾಗಿ ತೆಲುಗು ಭಾಷೆದು ಅಲ್ಲೂ ಕೂಡ ಎನ್ ನರಸಿಂಹಯ್ಯನವರು ಬಳಸಿರೋದು ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಆ ವ್ಯಾಕರಣವನ್ನು ಬಳಸಿರುವುದು ಬಹಳ ಕಡಿಮೆ. ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಭಾರತ ಮತ್ತು ಪ್ರಪಂಚದಾದ್ಯಂತ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯವಾಗಿದೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇದನ್ನ ನಾವು ಗಮನದಲ್ಲಿರಿಸ್ಕೋಬೇಕು. ಇಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸರ ಬಗೆಗೆ ಮಾಹಿತಿಗಳು ಇಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ
ಕರ್ನಾಟಕ ಇತಿಹಾಸ ಅಕಾಡೆಮಿಯವರು ನನ್ನನ್ನು ಕೇಳಿದ್ರು. ನಾನಿದಕ್ಕೆ ಸಂತೋಷದಿಂದ ಒಪ್ಕೊಂಡೆ. ಇದಕ್ಕಾಗಿ ನನಗೆ ಇಂತಹ ಒಂದು ಅವಕಾಶವನ್ನು ಕೊಟ್ಟ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡಾರೆಡ್ಡಿಯವರಿಗೂ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಡಾಕ್ಟರ್ ವಿ ಸಂಧ್ಯಾ ಅವರಿಗೂ, ಮತ್ತೆ ಜಿ ಕೆ ದೇವರಾಜಸ್ವಾಮಿ ಅವರು, ಮತ್ತೆ ಇನ್ನೂ ಹಲವರಿಗೂ ನನ್ನ ಸಲ್ಲಿಸ್ತೇನೆ. ಇಂತಹ ಒಬ್ಬ ವಿದ್ವಾಂಸರ 4 ಕಾಲ ಇರುತ್ತಲ್ಲ ನಾಡು ನುಡಿನಲ್ಲಿ ಅನ್ನುವುದೇ ಒಂದು ಅತ್ಯಂತ ಸಂತೋಷದ ವಿಷಯ. ಇದಕ್ಕಾಗಿ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಈ ಸಂಕ್ಷಿಪ್ತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈವರೆಗೆ ಶಾಸನ ವ್ಯಾಕರಣದ ಅಧ್ವರ್ಯು ಶ್ರೀಯುತ ಡಾಕ್ಟರ್ ಎಎನ್ ನರಸಿಂಹಯ್ಯನವರ ಜೀವನ ಮತ್ತು ಸಾಧನೆಗಳನ್ನ ಕುರಿತಾಗಿ ಸಮಗ್ರ ಉಪನ್ಯಾಸವನ್ನ ನೀಡಿದಂತಹ ಶ್ರೀ ಎಸ್ ಕಾರ್ತಿಕ್ ರವರು ಶ್ರೀಯುತ ಡಾಕ್ಟರ್ ಎಎನ್ ನರಸಿಂಹಯ್ಯನವರ ಬಹುಭಾಷಾ ಪಾಂಡಿತ್ಯ, ಕನ್ನಡ ವ್ಯಾಕರಣ ವಿದ್ವಾಂಸತ್ವ, ಕನ್ನಡ ಶಾಸನಗಳ ವ್ಯಾಕರಣ ವಿಶ್ಲೇಷಣಾ ಪರಿಣಿತಿ ಅಲ್ಲದೆ ವ್ಯಾಕರಣ ಸಂಬಂಧಿತ ಅವರ ಮೌಲಿಕ ಗ್ರಂಥ ಕರ್ತೃತ್ವದ ಕುರಿತಾಗಿ ವಿವರಣಾತ್ಮಕವಾದ ಹಾಗೂ ಮೌಲಿಕವಾದ ಉಪನ್ಯಾಸವನ್ನ ನೀಡಿ ಅವರ ಬಗೆಗೆ ನಮ್ಮ ಜ್ಞಾನದ ಹೊಳಹನ್ನ ಹೆಚ್ಚಿಸಿದ್ದಾರೆ. ಆ ಕಾರಣದಿಂದಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ, ಈವರೆಗೆ ಅವರು ನೀಡಿದ ಉಪನ್ಯಾಸದ ಕುರಿತಾಗಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಫೇಸ್ಬುಕ್ ಪುಟದಲ್ಲಿ ತಾವುಗಳು ನಮೂದಿಸಬಹುದು. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಶ್ರೀ ಎಸ್ ಕಾರ್ತಿಕ್ ರವರು ಅದೇ ಪುಟದಲ್ಲಿ ಲಿಖಿತವಾಗಿ ಉತ್ತರ ನೀಡ್ತಾರೆ ಅಂತ ಈ ಮೂಲಕ ತಿಳಿಸ್ತಾ, ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಪೂರ್ವದಲ್ಲಿ ಮುಂದಿನ ಸೋಮವಾರ ಕೂಡ ಸರಿಯಾಗಿ ಸಂಜೆ 7 ಗಂಟೆಗೆ ಇತಿಹಾಸ ನಿರ್ಮಾತೃಗಳು ಸರಣಿ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಆ ದಿನದ 37ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀ ಫಾದರ್ ಅಂತಪ್ಪ ಅವರ ಕುರಿತಾಗಿ ಶ್ರೀ ಮರಿ ಜೋಸೆಫ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತಾ ಇಂದಿನ ಈ ಇತಿಹಾಸ ನಿರ್ಮಾತೃಗಳು ಸರಣಿ ಉಪನ್ಯಾಸ ಮಾಲಿಕೆಯ 36ನೇ ಉಪನ್ಯಾಸ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ವಂದನೆಗಳು.